ಕಾಪಾಡುವವರೇ ಬಾಣ ಬಿಟ್ಟು ಕೊಂದರೆಂಬ ನುಡಿಗೆ ಮಾತಿಗೆ ಅವಕಾಶವಾಗುತ್ತದೆ. ಅನ್ಯಯದಿಂ ನಡೆವವರಂ ನೀನ್ ನೇಮಿಸುವ ದಶಾಸ್ಯ ಪೆರನ್ ಆವಂ ನಿನ್ನ ನಿಯಮಿಸುವಂ ಮುನ್ನೀರ್ ಬೆನ್ನೀರೆನೆ ಬೆರೆಸಲು ಅಣ್ಣ ತಣ್ಣೀರೊಳಗೆ. ವಿಧಿಯ ಅಥವಾ ಹಣೆಬರಹವನ್ನ ವಿಧಿಯನ್ನ ಮೀರೋದಕ್ಕೆ ಸಾಧ್ಯವೇ ಬೇರೆಯವರು ಹೇಳಿದ ಉಪದೇಶದಿಂದ? ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ನಾಗಚಂದ್ರ ಕವಿ ಬರೆದಿರುವಂಥ ಒಂದು ವಿಶೇಷವಾದಂಥ ಪದ್ಯ ಪಳಿಗಂ ಪಾಪಕಂ ಅಂಜದವರ್ ಏಗಯ್ಯರ್ ಅನ್ನುವಂಥ ಪದ್ಯವನ್ನ ಕುರಿತು ಮಾತನಾಡ್ತಾ ಇದ್ದೆ. ಇದು ನನ್ನ 2ನೇ ತರಗತಿ ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಕಳೆದ ತರಗತಿಯಲ್ಲಿ ಎಲ್ಲಿವರೆಗೂ ಮಾತನಾಡಿದ್ದೆ ಅಂತಂದ್ರೆ, ಸೀತೆಯನ್ನ ಅಪಹರಿಸಬೇಕು ಅಂತೇಳಿ ಮನಸ್ಸಾಗಿದೆ. ಯಾಕೆ ಅಂತಂದ್ರೆ ಸೀತೆಯ ಸೌಂದರ್ಯ ಅವನಿಗೆ ಬಲೆಯಾಗಿದೆ, ಹೃದಯಕ್ಕೆ ಸಂಕೋಲೆಯಾಗಿದೆ. ಅವಳನ್ನು ಹೊಂದಲೇಬೇಕು ಅನ್ನುವಂಥ ಆಶೆ ಮನದಲ್ಲಿ ಹೆಚ್ಚಾಗಿರೋದ್ರಿಂದ ಅವಳನ್ನು ಅಪಹರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಸರಿ, ನಾನು ಈಗ ಮಾಡ್ತಾ ಇರುವಂತ ಮತ್ತು ಆಲೋಚನೆ ಮಾಡ್ತಾ ಇರುವಂತ ಈ ಕೆಲಸ ಸರಿಯಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಮೊದಲು ಅದ್ರ ಜೊತೆಗೆ ಸೀತೆಯನ್ನ ಅಪಹರಿಸುವುದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಲೀಗಲ್ ಅಡ್ವೈಸರ್ ತರ ಒಬ್ಬ ಅಡ್ವೈಸರ್ನ ಈ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ನಮ್ಮ ರಾವಣ. ಅವಲೋಕಿನಿ ವಿದ್ಯೆ ಅಂತ. ಆ ಅವಲೋಕಿನಿ ವಿದ್ಯೆಯನ್ನ ಕೇಳ್ತಾ ಇದ್ದಾನೆ. ನಾನು ಅವಳನ್ನು ಅಪಹರಿಸುವುದು ಹೇಗೆ, ಇವರು ಯಾರು, ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಥರದ್ದು ಬಹಳ ವಿಶೇಷವಾದಂತಹ ಬೆಳವಣಿಗೆ ನಾಗಚಂದ್ರನ ಈ ಕಾವ್ಯದ ಒಳಗಡೆ ಈ ಘಟ್ಟ ಬಹಳ ಸೊಗಸಾಗಿದೆ. ಬನ್ನಿ ನೋಡೋಣ. ಈ ತರಗತಿಯಲ್ಲಿ ರಾವಣ ಅವಲೋಕಿನಿ ವಿದ್ಯೆಯನ್ನ ಯಾವ ರೀತಿ ಮಾತನಾಡಿಸುತ್ತಾನೆ, ಅವಲೋಕಿನಿ ವಿದ್ಯೆ ರಾವಣನ ಕುರಿತು ಯಾವ ರೀತಿಯ ಮಾತುಗಳನ್ನ ಹೇಳ್ತಾಳೆ ನೋಡೋಣ. ಅಂತು ನೆನೆಯಲೊಡಂ ಅವಲೋಕಿನಿ ವಿದ್ಯೆ ಬಂದು ಬೆಸನ್ ಆವುದು ಎನೆ ದಶಮುಖನ್ ಇವರ್ ಆರೆಂಬುದಂ ಅಯೋಧ್ಯ ಸಿಂಹಾಸನ ಕಧಿಪತಿಯುಂ ಇಕ್ಷಾಕು ವಂಶ ಸಂಭವನುಮಪ್ಪ ಅನರಣ್ಯ ತನೂಭವಂ ದಶರಥ ನರನಾಥಂ ತದ್ ಅಪತ್ಯರಿವರ್ ಈ ಕಾಲದ ಬಲದೇವ ವಾಸುದೇವರ್ ದೇವತಾಧಿಷ್ಠಿತಂಗಳಪ್ಪ ವಜ್ರಾವರ್ತ ಸಾಗರಾವರ್ತ ಚಾಪರತ್ತಂಗಳನ್ ಅಪ್ರಯತ್ನದಿಂ ಪಡೆದ ರಾಮ ಲಕ್ಷ್ಮಣರೆಂಬರ್ ಮಹಾಬಲ ಪರಾಕ್ರಮರ್. ಈಕೆ ರಾಮನ ಮಿಥಿಲಾಪುರವರೇಶ್ವರನಪ್ಪ ಹರಿವಂಶದ ಜನಕನ ತನುಭವೆ. ರತನೂಪುರ ಚಕ್ರವಾಳಪುರವನ್ ಆಳ್ವ ಚಂಡಬಲನಪ್ಪ ಪ್ರಭಾಮಂಡಲನ ತಂಗೆ ಸೀತಾದೇವಿ ಎಂಬುದು. ಈಕೆಯನ್ ಈತನಿಂದ ಅಗಲ್ಚುವ ಉಪಾಯಂ ಆವುದು ಎನೆ ದೇವತೆ ಚಕಿತ ಚಿತ್ತೆಯಾಗಿ. ಇದಿಷ್ಟನ್ನು ಕೂಡ ರಾವಣನೇ ಕೇಳ್ತಾ ಇದ್ದಾನೆ. ರಾವಣನಿಗೆ ಅವಲೋಕಿನಿ ವಿದ್ಯೆ ಸಂಪೂರ್ಣವಾಗಿ ಅವ್ರು ಯಾರು ಎತ್ತ ಅಂತ ಮಾತಾಡ್ಬಿಟ್ಲು. ಅಷ್ಟು ಹೇಳಿದ ಮೇಲೂ ಕೂಡ ಈ ಸೀತೆಯನ್ನ ಅಪಹರಿಸುವ ಉಪಾಯವನ್ನು ನನಗೆ ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಅವಲೋಕಿನಿ ವಿದ್ಯೆ ಆಶ್ಚರ್ಯಚಕಿತಳಾಗಿ ರಾವಣನನ್ನ ನೋಡ್ತಾ ಇದ್ದ. ಅಂತು ನೆನೆಯಲೊಡಂ, ಹಾಗೆ ನೆನೆದ ತಕ್ಷಣನೇ ಇವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ನನಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅವಲೋಕಿನಿ ವಿದ್ಯೆಯನ್ನ ನೆನೆಸ್ಕೊಂಡ. ತಕ್ಷಣಕ್ಕೆ ಪ್ರತ್ಯಕ್ಷಳಾಗೋರ್ಲು ಅವಲೋಕಿನಿ ವಿದ್ಯೆ. ಇದು ಸರಿ ಇಲ್ಲ, ಇವ್ರು ಹಿಂಗೆ ಅಂತ ಹೇಳಿ ಅವನಿಗೆ ಸಲಹೆ ಮಾರ್ಗದರ್ಶನವನ್ನು ಮಾಡುವಂತ ಒಂದು ವಿದ್ಯಾದೇವತೆ ಈ ಅವಲೋಕಿನಿ ವಿದ್ಯಾದೇವತೆ. ಒಂದು ರೀತಿಯಲ್ಲಿ ಲೀಗಲ್ ಅಡ್ವೈಸರ್ ಇದ್ದಂಗೆ. ಅಂತು ನೆನೆಯಲೊಡಂ ಅವಲೋಕಿನಿ ವಿದ್ಯೆ ಬಂದು ಬೆಸನ್ ಆವುದು ಏನೇ, ಹೇಳಪ್ಪ ಏನು ವಿಷಯ, ಆಜ್ಞೆ ಮಾಡು, ಏನು ವಿಷಯ ಅಂದ ತಕ್ಷಣನೇ ದಶಮುಖನಾದಂಥ ನಮ್ಮ ರಾವಣ ಇವರ್ ಆರೆಂಬುದಂ ಅಂತಂದ್ರೆ ಇವ್ರು ಯಾರು ಅಂತ ಕೇಳ್ದ. ಅದಕ್ಕೆ ಆ ಅವಲೋಕಿನಿ ವಿದ್ಯೆ ಅಯೋಧ್ಯ ಸಿಂಹಾಸನ ಅಧಿಪತಿಯುಂ
ಅಯೋಧ್ಯ ಸಿಂಹಾಸನಕ್ಕೆ ಅಧಿಪತಿಯು, ಅದ್ರ ಜೊತೆಗೆ ಇಕ್ಷಾಕು ವಂಶ ಸಂಭವನುಮಪ್ಪ. ಇಕ್ಷಾಕು ವಂಶದ ಸಂಭವನುಮಪ್ಪ, ಇಕ್ಷಾಕು ವಂಶದಲ್ಲಿ ಬಂದಂತ ಅನರಣ್ಯ ತನುಭವಂ, ಅನರಣ್ಯ ಅನ್ನುವಂತಹ ವ್ಯಕ್ತಿಯ ತನುಭವಂ ಆದ ದಶರಥ ನರನಾಥಂ. ಅನರಣ್ಯನ ಮಗ ದಶರಥ ನರನಾಥ, ಆ ದಶರಥನ ಮಕ್ಕಳು ಇವರು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ದಶರಥ ನರನಾಥಂ ತದ್, ಇವನ ಅಂದ್ರೆ ಈ ದಶರಥನ ಅಪತ್ಯರಿವರ್, ಅಪತ್ಯ ಅಂತಂದ್ರೆ ಮಗ ಅಂತ, ಮಕ್ಕಳು. ಅಪತ್ಯರ್ ಅಂದ್ರೆ ಮಕ್ಕಳು ಅಂತ. ಅಪತ್ಯರ್ ಇವರ್, ದಶರಥನ ಮಕ್ಕಳು ಇವರು. ಈ ಕಾಲದ ಬಲದೇವ ವಾಸುದೇವರ್, ಈ ಕಾಲದಲ್ಲಿ ಇವರು ಬಲದೇವ ವಾಸುದೇವ ಅನ್ನುವಂಥ ಹೆಸರಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ರಾವಣ ದೇವತಾ ಅಧಿಷ್ಠಿತಂಗಳಪ್ಪ, ದೇವತೆಗಳ ಬಳಿ ಇರುವಂತಹ, ದೇವತೆಗಳ ಹತ್ರ ಮಾತ್ರ ಇರುವಂತಹ ಏನು ವಜ್ರಾವರ್ತ ಸಾಗರಾವರ್ತ ಚಾಪರತ್ನಗಳನ್, ವಜ್ರಾವರ್ತ ಸಾಗರಾವರ್ತ ಅನ್ನುವಂತಹ ಆಯುಧಗಳನ್ನ, ಅಸ್ತ್ರಗಳನ್ನ ಅಪ್ರಯತ್ನದಿಂ, ಯಾವುದೇ ರೀತಿಯ ಬಲವಂತ ಇಲ್ಲದೆ, ಯಾವುದೇ ರೀತಿಯ ಶಕ್ತಿಯನ್ನ ಬಳಸದೆ ಪಡೆದವರು ಇವರು. ಇವ್ರನ್ನೇನು ಸಾಮಾನ್ಯ ಅಂದ್ಕೊಳ್ಬೇಡ ರಾವಣ. ರಾಮ ಲಕ್ಷ್ಮಣರೆಂಬರ್, ರಾಮ ಲಕ್ಷ್ಮಣರೆಂಬರ್. ಇವರು ರಾಮ ಲಕ್ಷ್ಮಣ ಅನ್ನುವಂಥವ್ರು ಮಹಾಬಲ ಪರಾಕ್ರಮರ್, ಮಹಾಬಲ ಪರಾಕ್ರಮರ್. ಇವ್ರನ್ನೇನು ಸಾಮಾನ್ಯ ಅನ್ಕೊಂಬಿಡ, ಮಹಾಬಲ ಪರಾಕ್ರಮರು ಕೂಡ. ಈಕೆ ಇವಳು ಇಲ್ಲಿ ನೋಡ್ತಾ ಇದೆಯಲ್ಲ, ಈಗ ಇವಳನ್ನ ಅಪಹರಿಸ್ಬೇಕು ಅಂತ, ಈಕೆ ರಾಮನ ಮಡದಿ. ಇವಳು ರಾಮನ ಮಡದಿ. ಅದ್ರ ಜೊತೆಗೆ ಮಿಥಿಲಾಪುರ ವರೇಶ್ವರನಪ್ಪ, ಮಿಥಿಲಾಪುರ ವರೇಶ್ವರನಪ್ಪ ಹರಿವಂಶದ ಜನಕನ ತನುಭವೇ. ಮಿಥಿಲಾಪುರ ಅನ್ನುವಂತಹ ರಾಜ್ಯದ ಹರಿವಂಶದ ಜನಕರಾಜನ ಮಗಳು ಇವಳು. ಅದರ ಜೊತೆಗೆ ರತನೂಪುರ ಚಕ್ರವಾಳಪುರಮನ್ ಆಳ್ವಾ, ರತನೂಪುರ ಚಕ್ರಪುರವನ್ ಆಳುವಂತಹ ಯಾರು? ಚಂಡಬಲನಪ್ಪ ಪ್ರಭಾಮಂಡಲನ ತಂಗೆ. ಇವಳು ರಾಮನ ಹೆಂಡತಿ. ಇವಳ ತಂದೆ ಜನಕ ಮಹಾರಾಜ. ಈ ಸೀತೆಯ ಅಣ್ಣ ಒಬ್ಬ ಇದ್ದಾನೆ ಪ್ರಭಾಮಂಡಲ ಅಂತ, ಅವನು ಚಂಡಬಲ. ಗೊತ್ತಾಯ್ತಾ? ಪ್ರಭಾಮಂಡಲ ಅನ್ನುವಂಥವನು ಅವ್ರ ಅಣ್ಣ, ಆ ಸೀತೆಯ ಅಣ್ಣ. ಸೀತಾದೇವಿ ಎಂಬುದು ಅಂತ ಹೇಳಿದ್ಲು ಅವಳು. ಅವನ ಪ್ರಭಾಮಂಡಲನ ತಂಗಿ ಸೀತಾದೇವಿ, ಜನಕ ಮಹಾರಾಜನ ಮಗಳು ಸೀತಾದೇವಿ, ರಾಮನ ಹೆಂಡತಿ ಸೀತಾದೇವಿ ಇವಳು ಅಂತ ಹೇಳಿದಾಗ, ಸೀತಾದೇವಿ ಎಂಬುದು ಹಂಗಂತ ಹೇಳಿದಾಗ ಅವನೇನು ಹೇಳ್ತಾ ಇದ್ದಾನೆ ರಾವಣ? ಈಕೆಯನ್ ಅಂದ್ರೆ ನೀನು ಹೇಳ್ದಲ್ಲ ಇವಳು ಈ ಸೀತೆಯನ್ನ ಈತನಿಂದ ಅಗಲ್ಚುವ ಉಪಾಯಂ ಆವುದು ಏನೇ? ಇವಳನ್ನ ಇವನಿಂದ ಬೇರೆ ಮಾಡುವಂತಹ ಉಪಾಯ ಏನಾದರೂ ಇದ್ರೆ ಹೇಳು ಅಂದಾಗ, ಆ ಅವಲೋಕಿನಿ ವಿದ್ಯೆ, ಆ ದೇವತೆ ಚಕಿತ ಚಿತ್ತೆಯಾಗಿ ಆಶ್ಚರ್ಯದಿಂದ, ಗೊತ್ತಾಯ್ತಾ, ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ, ಅವರು ಮಹಾಬಲರು, ಗೊತ್ತಾಯ್ತಾ, ವಜ್ರಾವರ್ತ ಸಾಗರಾವರ್ತ ಅನ್ನುವಂತಹ ಬಿಲ್ಲು ಬಾಣಗಳನ್ನು, ಆಯುಧಗಳನ್ನುಳ್ಳವರು, ದೇವತೆಗಳೇ ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ ಅದನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೇವತಾ ಅಧಿಷ್ಠಿತಂಗಳಪ್ಪ, ದೇವತೆಗಳ ಹತ್ರ ಇರುವಂತಹ ಅವು ಇವರ ಬಳಿಯೂ ಸಿಕ್ಕಿದೆ, ದಕ್ಕಿದೆ, ಇವ್ರಿಗೂ ದಕ್ಕಿದೆ. ಅಂಥವನ್ನೆಲ್ಲ ಮಡ್ಕೊಂಡು ಪರಾಕ್ರಮರು, ಬಲಾಢ್ಯರು ಆಗಿದ್ದಾರೆ ಇವರು. ಆಮೇಲೆ ಸೀತೆಯ ಅಣ್ಣ ಏನು ಕಡಿಮೆ ಇಲ್ಲ, ಸೀತೆಯ ತಂದೆ ಏನು ಕಡಿಮೆ ಇಲ್ಲ, ಸೀತೆಯ ಗಂಡನಾದ ರಾಮನೇನು ಅಥವಾ ಬಲದೇವನೇನು ಕಡಿಮೆ ಇಲ್ಲ ಅಂತನ್ಬಿಟ್ಟು ಮಾತಾಡಿ ರಾವಣ ತೆಗೆದುಕೊಂಡ ನಿರ್ಧಾರವನ್ನ ಸಡಿಲಿಸಿಕೊಳ್ಳಿ ಅಂತ ಇಷ್ಟೊಂದೆಲ್ಲ ಹೇಳಿದ್ದು. ಈಗಾಗಿದ್ರು ಕೂಡ ಸರಿ, ಈ ಬಲದೇವ ಅವನಲ್ಲ, ಇವನು ರಾಮ ಅಂತ ಇದ್ದಲ್ಲ, ಇವನಿಂದ ಈ ಸೀತೆಯನ್ನ ಬೇರೆ ಮಾಡೋದು ಹೇಗೆ, ಒಂದು ಉಪಾಯ ಹೇಳು ಅಂದ ತಕ್ಷಣನೇ ಚಕಿತ ಚಿತ್ತೆಯಾಗಿ, ಆಶ್ಚರ್ಯ ಮನಸ್ಸಿನವಳಾಗಿ, ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತಹ ಮನಸ್ಸಿನವಳಾಗಿ ಆ ಅವಲೋಕಿನಿ ವಿದ್ಯೆ
ಮಾತಾಡ್ತಾ ಇದ್ದಾನೆ. ಆರಯ್ಯೇ ವಿರೋಧಂ ಸಾಧಾರಣ ಪುರುಷರೊಳಂ ಉಚಿತಂ ಅಲ್ತು ಅಧಿಕ ಬಲರ್ ಕಾರಣ ಪುರುಷರಿವರ್ ನಿಷ್ಕಾರಣಂ ಇವರೊಳ್ ವಿರೋಧಮಂ ಮಾಡುವುದೇ. ತುಂಬಾ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಅಲ್ಲಪ್ಪ ರಾವಣ, ಆರಯ್ಯೇ ವಿಚಾರ ಮಾಡಿ ನೋಡಿದ್ರೆ ವಿರೋಧ ಅನ್ನುವಂಥದ್ದನ್ನ ಸಾಧಾರಣ ಪುರುಷರೊಳಂ ಉಚಿತಂ ಅಲ್ತು. ಯೋಚನೆ ಮಾಡಿ ನೋಡಿದ್ರೆ ಈ ವಿರೋಧ ಅನ್ನುವಂಥದ್ದನ್ನ ಸಾಧಾರಣ ಮನುಷ್ಯರಲ್ಲೂ ಕೂಡ ಇಟ್ಕೊಳ್ಬಾರ್ದು. ಅಂಥದ್ರಲ್ಲಿ ಅಧಿಕ ಬಲರು ಅದ್ರ ಜೊತೆಗೆ ಕಾರಣ ಪುರುಷರಿವರ್, ಕಾರಣಿಕ ಪುರುಷರು, ಯಾವುದೋ ಕಾರಣಕ್ಕೋಸ್ಕರ ಇವರು ಜನ್ಮವನ್ನ ಪಡ್ಕೊಂಡವ್ರೆ, ಗೊತ್ತಾಯ್ತಾ? ಕಾರಣ ಪುರುಷರಿವರು ನಿಷ್ಕಾರಣಂ, ಯಾವುದೇ ಕಾರಣ ಇಲ್ಲ ಇವ್ರ ಮೇಲೆ ನೀನು ವಿರೋಧವನ್ನ ಕಟ್ಟಿಕೊಳ್ಳೋದಕ್ಕೆ, ಆಯ್ತಾ? ಇವರನ್ನ ಎದುರು ಹಾಕಿಕೊಳ್ಳೋದಕ್ಕೆ ಯಾವ ಕಾರಣವೂ ಇಲ್ಲ. ನಿಷ್ಕಾರಣವಾಗಿ ನೀನು ಇವರೊಳ್ ವಿರೋಧಮಂ ಮಾಡುವುದೇ. ನೀವು ವಿರೋಧವನ್ನ ಮಾಡೋದಾ, ಶತ್ರುತ್ವವನ್ನ ಕಟ್ಕೊಳ್ಳೋದಾ? ಬೇಕಾಗಿಲ್ಲ ಕಣಯ್ಯ ರಾವಣ ಅಂತ ಹೇಳಿ ಏನು ಬುದ್ಧಿವಾದವನ್ನ ಹೇಳ್ತಾ ಇದ್ದಾಳೆ ಅವಲೋಕಿನಿ ವಿದ್ಯೆ. ಆರಯ್ಯೇ ವಿರೋಧಂ ಸಾಧಾರಣ ಪುರುಷರೊಳಂ ಉಚಿತಂ ಅಲ್ತು ಅಧಿಕ ಬಲರ್ ಕಾರಣ ಪುರುಷರಿವರ್ ನಿಷ್ಕಾರಣಂ ಇವರೊಳ್ ವಿರೋಧಮಂ ಮಾಡುವುದೇ. ವಿಚಾರ ಮಾಡಿ ನೋಡಿದ್ರೆ ಸಾಮಾನ್ಯ ಮನುಷ್ಯರಲ್ಲೂ ಕೂಡ ನಾವು ವಿರೋಧವನ್ನು ಕಟ್ಕೋಬಾರ್ದು. ಹಂಗಿದ್ದಾಗ ನಮಗಿಂತಲೂ ಅಧಿಕ ಬಲರು ಮತ್ತೆ ಕಾರಣ ಪುರುಷರು ಅನ್ನುವಂಥದ್ದು ಗೊತ್ತಾದಾಗ ಅದ್ರ ಜೊತೆಗೆ ಬಹಳ ಮುಖ್ಯವಾದದ್ದೇನು ಅಂದ್ರೆ ನಿಷ್ಕಾರಣಂ, ಕಾರಣವೇ ಇಲ್ಲದೆ, ಗೊತ್ತಾಯ್ತಾ? ವಿರೋಧವನ್ನ ಎದುರಾಕೊಳ್ಳೋದಿದೆಯಲ್ಲ ಅದು ಸರಿನಾ ಅಂತ ಹೇಳಿ ಆ ದೇವತೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಏನ್ ಹೇಳ್ತಾನೆ ನೋಡೋಣ. ಮತ್ತೆ ಮುಂದುವರೆದು ಆ ದೇವತೆನೆ, ನೀನ್ ಎಂಥವನು ರಾವಣ, ಇಂಥದನ್ನ ನನ್ನನ್ನು ಕೇಳ್ತಾ ಇದೆಯಲ್ಲ ನೀನು. ರಾವಣನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತ ಅವಲೋಕಿನಿ ವಿದ್ಯೆ ಇದನ್ನೆಲ್ಲ ಮಾತಾಡ್ತಾ ಇರೋದು. ಬಹಳ ಸೊಗಸಾಗಿ ಬೆಳೆಸಿದ್ದಾನೆ ನಮ್ಮ ನಾಗಚಂದ್ರ. ಕಾವ ಬೆಸಂ ನಿನ್ನದು ಸಕಲಾವನಿಯನ್ ಅಧರ್ಮ ನಿರತರಂ ನಿಯಮಿಸಿ ನೀನ್ ವಿಷಯಕ್ಕೆರಗುವುದುಂ ಕಾವರೇ ಕಣೆಗೊಂಡರೆಂಬ ನುಡಿಗೆ ಎಡೆಯಕ್ಕುಂ. ಕಾವ ಬೆಸಂ ನಿನ್ನದು ಸಕಲ ಅವನಿಯನ್ ಅಧರ್ಮ ನಿರತರಂ ನಿಯಮಿಸಿ. ಅಧರ್ಮದಿಂದ ಪಾಲನೆ ಮಾಡ್ತಾ ಇರೋ, ಪೋಷಣೆ ಮಾಡ್ತಾ ಇರೋರು ಈ ಭೂಮಿಯನ್ನ, ಅಧರ್ಮದಿಂದ ನಡ್ಕೋತಾ ಇರುವಂಥವ್ರು ಈ ಭೂಮಿಯಲ್ಲಿ ಅಧರ್ಮದಿಂದ ನಡ್ಕೋತಾ ಇರುವಂಥವ್ರನ್ನ ನಿಯಂತ್ರಿಸಿ ಅವ್ರನ್ನ ಕಂಟ್ರೋಲಿಗೆ ತಗೊಂಡು ಅವ್ರ ಬುದ್ಧಿವಾದ ಹೇಳಿ ಸಕಲ ಅವನಿಯನ್, ಈ ಇಡೀ ಭೂಮಿಯನ್ನ, ಅವನಿ ಅಂದ್ರೆ ಭೂಮಿ ಅಂತ, ಈ ಇಡೀ ಭೂಮಿಯನ್ನ ಕಾಪಾಡುವ ಬೆಸಂ ಕೆಲಸ ನಿನ್ನದು. ಅಧರ್ಮ ನಿರತರನ್ನ ಹೀಗೆ ಮಾಡ್ಬೇಡ್ರಿ ಕಣ್ರಯ್ಯ ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳಿ ಶಿಕ್ಷಿಸಿ ಈ ಇಡೀ ಭೂಮಿಯನ್ನ ಕಾಪಾಡುವಂತಹ ಕೆಲಸ ನಿಂದು. ಆದ್ರೆ ನಿನ್ನಂತವನು ಅಂತ ಕೆಲಸ ಮಾಡ್ಬೇಕಾದವನು ನೀನ್ ಈ ವಿಷಯಕ್ಕೆ ಎರಗುವುದು. ನೀನು ಈ ರೀತಿ ವಿಷಯ ಅಂತಂದ್ರೆ ಇಲ್ಲಿ ಭೋಗಾಸಕ್ತಿ, ಕಾಮಾಸಕ್ತಿ ಅನ್ನುವಂತ ಅರ್ಥ ಇದೆ. ವಿಷಯಕ್ಕೆ ಎರಗುವುದು ಅಂತಂದ್ರೆ ಈ ಭೋಗಾಸಕ್ತಿಯನ್ನ ಹೊಂದುತ್ತಾ ಇದೆಯಲ್ಲ, ಕಾಮಾಸಕ್ತಿಯನ್ನ ಹೊಂದ್ತಾ ಇದೆಯಲ್ಲ, ಇದು ಏನಾಗುತ್ತೆ ಗೊತ್ತಾ? ಕಾವರೇ ಕಣೆಗೊಂಡರೆಂಬ ನುಡಿಗೆ ಎಡೆಯಕ್ಕುಂ. ನೀನು ಹೀಗೆ ವಿಷಯಾಸಕ್ತಿಗೆ, ಆ ಸೀತೆಯ ಮೇಲೆ ಈ ರೀತಿಯ ಮೋಹವನ್ನ ತಾಳ್ತಾ ಇರೋದು ಯಾವ ರೀತಿಯ ಉದಾಹರಣೆಗೆ, ಇದು ಯಾವ ರೀತಿಯ ಕೆಲಸಕ್ಕೆ ಉದಾಹರಣೆಯಾಗುತ್ತೆ ಗೊತ್ತಾ? ಕಾವರೇ ಕಾಪಾಡುವವರೇ ಕಣೆಗೊಂಡರೆಂಬ, ಕಾಪಾಡುವವರೇ ಬಾಣ ಬಿಟ್ಟು ಕೊಂದರೆಂಬ ನುಡಿಗೆ, ಮಾತಿಗೆ ಅವಕಾಶವಾಗುತ್ತದೆ. ಬೇಡ ಕಣಯ್ಯ, ನೀನು ಅಂತ ಮಾತಿಗೆ ಸಿಕ್ಕಾಕೊಳ್ಳೋದು ಚೆನ್ನಾಗಿರಲ್ಲ ಕಣಯ್ಯ, ನೀನ್ ದೊಡ್ಡ ಮಹಾಪುರುಷ ನೀನು ಅಂತ ಹೇಳಿ ಅವಲೋಕಿನಿ ವಿದ್ಯೆ ಈ ರೀತಿ ಮಾತಾಡ್ತಾ ಇದೆ. ಕಾವ ಬೆಸಂ ನಿನ್ನದು ಸಕಲಾವನಿಯನ್ ಅವನಿ ಅಂತಂದ್ರೆ ಭೂಮಿ ಅಂತ ಅರ್ಥ. ಇಡೀ ಭೂಮಿಯನ್ನ
ಸಕಲ ಭೂಮಿಯನ್ನ, ಸಕಲಾವನಿ, ಅವನಿ ಅಂತಂದ್ರೆ ಭೂಮಿ ಅಂತ. ಕಾವಬೆಸಂ ನಿನ್ನದು, ಇಡೀ ಭೂಮಿಯನ್ನ ಕಾಪಾಡುವ ಕಾಯುವ ಕೆಲಸ ನಿನ್ನದು. ಅದ್ರ ಜೊತೆಗೆ ಅಧರ್ಮ ನಿರತರಂ, ಅನ್ಯಾಯ ಮಾಡೋರನ್ನ, ಅಧರ್ಮದಿಂದ ನಡ್ಕೊಳ್ಳೋರನ್ನ, ಅಧರ್ಮಿಗಳನ್ನ ನಿಯಮಿಸಿ, ಅವರಿಗೆ ಸರಿಯಾದ ಬುದ್ಧಿಯನ್ನ ಹೇಳಿ, ನಿಯಂತ್ರಿಸಿ, ಹತೋಟಿಯಲ್ಲಿಟ್ಕೊಂಡು, ಗೊತ್ತಾಯ್ತಾ, ನಿಯಮಿಸಿ ಇಡೀ ಭೂಮಿಯನ್ನ ಕಾಪಾಡಬೇಕಾದಂಥ ಜವಾಬ್ದಾರಿ ನಿಂದು. ಈಗ ಅಂತಹ ನೀನು ಈ ವಿಷಯಕ್ಕೆರಗುವುದು, ಈ ರೀತಿಯ ವಿಷಯಕ್ಕೆ, ಕಾಮಾಸಕ್ತಿಗೆ, ಭೋಗಾಸಕ್ತಿಯಿಂದ ಸೀತೆಯನ್ನು ಎತ್ಕೊಂಡ್ಬರ್ಬೇಕು ಅಂತಿದೆಯಲ್ಲ, ಈ ಕೆಲಸ ಯಾವ ಥರ ಆಗುತ್ತೆ ಗೊತ್ತಾ? ಕಾಪಾಡುವವರೇ ಬಾಣ ಬಿಟ್ಟು ಕೊಂದರು ಅನ್ನುವಂಥ ಮಾತಿಗೆ ಗುರಿಯಾಗ್ಬಿಡುತ್ತಪ್ಪ. ಬೇಡ ರಾವಣ ಅಂತ ಹೇಳಿ ಅವಲೋಕಿನಿ ವಿದ್ಯೆ ಹೇಳ್ತಾ ಇದ್ದಾಳೆ. ಮುಂದಕ್ಕೆ ಏನಾಗುತ್ತೆ ನೋಡ. ಮತ್ತೆ ಅವಲೋಕಿನಿ ವಿದ್ಯೆನೇ ಮಾತಾಡ್ತಾ ಇದ್ದಾಳೆ. ರಾವಣನಿಗೆ ಆ ಥರದ್ದು ಒಂದು ಆಲೋಚನೆ ಹೊರಟೋಗ್ಲಿ ಅಂತ, ಸೀತೆಯನ್ನು ಅಪಹರಿಸಬೇಕು ಅನ್ನುವಂಥ ಬುದ್ಧಿ ಹೊರಟೋಗ್ಲಿ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾಳೆ. ಅನ್ಯಯದಿಂ ನಡೆವವರಂ ನೀನ್ ನಿಯಮಿಸುವೈ ದಶಾಸ್ಯ ಪೆರನ್ ಆವಂ ನಿನ್ನ ನೇಮಿಸುವಂ ಮುನ್ನೀರ್ ಬೆನ್ನೀರ್ ಎನೆ ಬೆರೆಸಲು ಅಣ್ಣ ತಣ್ಣೀರು ಒಳವೆ. ಅವನ ವ್ಯಕ್ತಿತ್ವವನ್ನ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾನೆ. ಅವನ ಹಂಗಾಗಿರೋದಕ್ಕೂ ಒಂದು ಉದಾಹರಣೆಯನ್ನ ಕಳೆದ ತರಗತಿಯಲ್ಲಿ ನಾನು ಮಾತಾಡಿದೆ. ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತ. ಇಲ್ಲೂ ಕೂಡ ಒಂದು ಅದ್ಭುತವಾದಂಥ ಉದಾಹರಣೆಯನ್ನ ನಾಗಚಂದ್ರ ಕೊಡ್ತಾನೆ. ಅನ್ಯಯದಿಂ, ಅನ್ಯಾಯದಿಂದ ನಡೆಯುವವರಂ, ಅನ್ಯಾಯದಿಂದ ಅಥವಾ ಅನ್ಯಾಯ ಮಾಡುವವರನ್ನ ಅಥವಾ ಅನ್ಯಾಯದಿಂದ ನಡೆಯುವವರನ್ನ ನೀನ್ ನಿಯಮಿಸುವೈ, ನೀನು ಹತೋಟಿಯಲ್ಲಿಟ್ಕೋಬೇಕು, ಅವ್ರನ್ನ ಶಿಕ್ಷಿಸ್ಬೇಕು, ಅವ್ರನ್ನ ರೂಲ್ ಮಾಡಬೇಕು, ಗೊತ್ತಾಯ್ತಾ? ಇದು ಸರಿ ಇಲ್ಲ ಅಂತ ಹೇಳಬೇಕು. ಅನ್ಯಯದಿಂ, ಅನ್ಯಯದಿಂ ನಡೆಯುವವರಂ ನೀನ್, ಅನ್ಯಯದಿಂ ನಡೆಯುವವರಂ ನೀನ್ ನಿಯಮಿಸುವೈ ದಶಾಸ್ಯ, ರಾವಣನೇ, ದಶ ಆಸ್ಯ 10 ಮುಖವುಳ್ಳ ರಾವಣನೇ, ಪೆರನ್ ಆವಂ ನೀನೇ ಅನ್ಯಾಯದಿಂದ ನಡೆಯುವವರನ್ನ ನಿಯಂತ್ರಿಸುವಂತಹ ತಾಕತ್ತಿರೋನು, ಶಕ್ತಿ ಇರೋನು ನೀನೇ, ಸುಪ್ರೀಂ, ಅಲ್ಟಿಮೇಟ್, ಇನ್ಯಾರು ಇಲ್ಲ, ಗೊತ್ತಾಯ್ತಾ? ಈ ಲೋಕದಲ್ಲಿ ಅನ್ಯಾಯದಿಂದ ನಡೀತಾ ಇರೋರನ್ನ ನಿಯಂತ್ರಿಸುವ ಶಕ್ತಿ ಇರುವಂತಹ ಮಹಾಪುರುಷ ನೀನು. ನಿನ್ನ ಮೇಲಿಲ್ಲ ಇನ್ಯಾರು ಇಲ್ಲ. ಅಂತಹ ನೀನೇ ಎಡವಟ್ಟು ಮಾಡ್ಬಿಟ್ರೆ ನಿನ್ನನ್ನು ಯಾರಪ್ಪ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇರೋದು. ಅನ್ಯಯದಿಂ ನಡೆಯುವವರಂ ನೀನ್ ನಿಯಮಿಸುವೈ ದಶಾಸ್ಯ ಪೆರನ್ ಆವಂ, ಬೇರೆ ಯಾರು, ಪೆರನ್ ಆವಂ ನಿನ್ನನ್ನು ನಿಯಮಿಸುವಂ, ಬೇರೆ ಯಾರು ನಿನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗತ್ತೆ ರೀ? ಇದು ಮಾಡಬೇಡ, ಇದು ಮಾಡಿದ್ರೆ ಅನುಚಿತ ಅನ್ನುವಂಥ ಹೇಳೋ ಧೈರ್ಯ ಆಗಲಿ ಶಕ್ತಿ ಆಗಲಿ ಯಾರಿಗಿದೆ? ರಾವಣ, ಒಂದು ಸ್ವಲ್ಪ ಯೋಚನೆ ಮಾಡಯ್ಯ ಅಂತ ಹೇಳ್ತಾ ಇದ್ದಾಳೆ. ಪೆರನ್ ಆವಂ ನಿನ್ನನ್ನು ನಿಯಮಿಸುವಂ, ನಿನ್ನನ್ನು ಯಾರು ನಿಯಂತ್ರಿಸೋರು, ಹತೋಟಿಯಲ್ಲಿಟ್ಕೊಳ್ಳೋರು ಯಾರಿದ್ದಾರೆ? ಅದು ಹೆಂಗಾಗೋಗುತ್ತೆ ಗೊತ್ತಾ? ಆಯ್ತಾ? ಇದು ಅಸಾಧ್ಯವಾದ ಕೆಲಸ. ನಿನ್ನನ್ನು ನಿಯಂತ್ರಣ ಮಾಡೋದು, ನಿಯಮಿಸೋದಿದೆಯಲ್ಲ, ಅದು ಅಸಾಧ್ಯವಾದ ಕೆಲಸ. ಎಂತ ಅಸಾಧ್ಯವಾದ ಕೆಲಸ ಅಂದ್ರೆ ಮುನ್ನೀರ್ ಬೆನ್ನೀರೆನೆ ಬೆರೆಸಲು ಅಣ್ಣ ತಣ್ಣೀರೊಳವೆ. ಎಂತ ಅರ್ಥಾಂತರ ವಿನ್ಯಾಸವನ್ನ ಕೊಟ್ಬಿಡ್ತಾನ್ರಿ ನಮ್ಮ ನಾಗಚಂದ್ರ ಕವಿ. ಮುನ್ನೀರ್, ಮುನ್ನೀರ್ ಅಂದ್ರೆ ಸಮುದ್ರದ ನೀರು. ಬೆನ್ನೀರು ಏನೇ, ಈ ಮುನ್ನೀರನ್ನ 3 ಕಡೆ ಇರುವಂತಹ ನೀರು ಮುನ್ನೀರು, ಆಯ್ತಾ? ಸಮುದ್ರದ ನೀರು ಅನ್ನುವಂತ ಅರ್ಥ. ಈ ಸಮುದ್ರದ ನೀರು ಬಿಸಿ ನೀರಾಗೋಯ್ತು ಅಂತ ಇಟ್ಕೊಳ್ಳಿ. ಬೆರೆಸಲು ಅಣ್ಣ, ಅದನ್ನ ತಣ್ಣಗ್ ಮಾಡೋದಕ್ಕೆ, ಬೆರೆಸೋದಕ್ಕೆ ಅಣ್ಣ ತಣ್ಣೀರು ಒಳವೆ. ತಣ್ಣೀರು ಇದೆಯಾ? ಹೇಗೆ ಸಮುದ್ರದ ನೀರು ಬಿಸಿಯಾದರೆ ಬೆರೆಸಲು ತಣ್ಣೀರಿಲ್ಲವೋ, ಹಾಗೆ ಈ ಇಡೀ ಜಗತ್ತನ್ನ ಕಾಪಾಡುವ, ನಿಯಂತ್ರಿಸುವ, ಕೆಟ್ಟದನ್ನ ಹೋಗಲಾಡಿಸಿ ಅನ್ಯಯದಿಂ ನಡೆಯುವವರನ್ನ ನಿಯಮಿಸುವನು ನೀನು. ಎಂಥವರೇ ಆಗಿರ್ಲಿ, ಎಂಥ ದೊಡ್ಡ ರಾಜ್ಯರೇ ಆಗಿರ್ಲಿ,
ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಅನ್ಯಾಯವನ್ನ ಹುಟ್ಟಡಗಿಸುವ ಶಕ್ತಿ ಇರೋನು ನೀನು. ಎಂತ ದೊಡ್ಡ ರಾಜನೇ ಆಗಿರ್ಲಿ, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಆ ತಪ್ಪನ್ನ ಖಂಡಿಸುವಂತ ಶಕ್ತಿ ಇರೋ ನೀನೇ ತಪ್ಪು ಮಾಡ್ಬಿಟ್ರೆ ನಿನ್ನ ಮೇಲೆ ಯಾರಿದ್ದಾರೆ? ನಿನ್ನನ್ನು ನಿಯಂತ್ರಿಸಕ್ಕೆ ಯಾರು ಇರಲ್ಲ. ಹೇಗೆ ಸಮುದ್ರದ ನೀರು ಬಿಸಿಯಾದರೆ ಅದನ್ನ ತಣ್ಣಗೆ ಮಾಡಕ್ಕೆ ಬೆರೆಸೋದಕ್ಕೆ ತಣ್ಣೀರು ಸಿಗಲ್ವೋ ಹಾಗೇನೆ ಅಂತ. ದೊಡ್ಡ ಸಮುದ್ರನೇ ಬಿಸಿಯಾಗೋದ್ರೆ ಎಲ್ಲಿಂದ ತರೋದು ಅದನ್ನ ತಣ್ಣಗೆ ಮಾಡಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎಷ್ಟು ಚೆನ್ನಾದಂತ ಉದಾಹರಣೆ. ಅನ್ಯಯದಿಂ ನಡೆವವರಂ ನೀನ್ ನೇಮಿಸುವ ದಶಾಸ್ಯ ಪೆರನ್ ಆವಂ ನಿನ್ನ ನಿಯಮಿಸುವಂ ಮುನ್ನೀರ್ ಬೆನ್ನೀರೇನೆ ಬೆರೆಸಲು ಅಣ್ಣ ತಣ್ಣೀರೊಳವೆ. ತಣ್ಣೀರ್ ಸಿಗುತ್ತಾ? ತಣ್ಣೀರ್ ಇದೆಯಾ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ಹೋಗೋಣ. ಎಂದು ತೆರೆಯೇ ನುಡಿದುದರ್ಕೆ ಕಡುಮುಳಿದು. ಅವಲೋಕಿನಿ ವಿದ್ಯೆ, ಇದು ಸರಿ ಇಲ್ಲಪ್ಪ ರಾವಣ, ನೀನ್ ಮಾಡ್ತಾ ಇರೋ ಕೆಲಸ. ಇಡೀ ಲೋಕವನ್ನ ಕಾಪಾಡುವಂತ ಜವಾಬ್ದಾರಿ ನಿಂದು, ಅಂತ ನೀನು ಇಂಥ ಅವಿವೇಕದ ಕೆಲಸ ಮಾಡ್ಬಿಡ್ತಿದ್ಯಲ್ಲ, ಅದು ಸರಿನಪ್ಪ? ಸರಿಲ್ಲ ಕಣಯ್ಯ. ಮುನ್ನೀರ್ ಬೆನ್ನೀರೇನೆ ಬೆರೆಸಲು ಅಣ್ಣ ತಣ್ಣೀರೊಳವೆ ಅನ್ನೋ ತರ ಆಗೋಗುತ್ತೆ ನಿನ್ ಬದುಕು, ಬೇಡ ಕಣಯ್ಯ ಅಂತ ಹೇಳಿದ್ದಕ್ಕೆ ಎಂದು ತೆರೆಯೇ ನುಡಿ, ಓಪನ್ ಆಗಿ ಹೇಳಿದ್ಲು ಅವಳು. ಈ ತರ ಇದೆ, ಇದು ಬೇಡ, ಇದು ನಿನ್ ಸಾಮರ್ಥ್ಯಕ್ಕೆ ತಕ್ಕದ್ದಲ್ಲ ಅಂತ ಹೇಳಿ ಮುಕ್ತವಾಗಿ ಹೇಳದಕ್ಕೆ, ನುಡಿದುದಕ್ಕೆ ಕಡುಮುಳಿದು ಬಹಳ ಕೋಪದಿಂದ. ಯಾರೋ ರಾವಣ. ಯಾಕೆ ಅವನಂಗೆ ಕೋಪ ಮಾಡ್ಕೊಂಡ ಅನ್ನೋದಕ್ಕೆ ಕವಿ ಇಲ್ಲಿ ಮಾತಾಡ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ಮದನ ಯಶ ಪಟಹ ಧ್ವನಿ ಪುದಿಯೇ ವಿಯಚ್ಚರನ ಕರ್ಣಮಂ ಹೃದಯಕ್ಕೆ ಏಯ್ದುವುದಿಲ್ಲ ದಿವ್ಯ ವಚನಂ ಬಿದಿಯಂ ಮೀರುಗುಮೆ ಪೆರರ ಪೇಳ್ದು ಉಪದೇಶಂ. ತುಂಬಾ ಚೆನ್ನಾಗಿದೆ, ಯಾರಿಗೆ ಬೇಕಾದ್ರೂ ಇದನ್ನು ಅನ್ವಯಿಸ್ಬೋದು. ಮದನ ಯಶ ಪಟಹ ಧ್ವನಿ ಪುದಿಯೇ. ಮದನ ಅಂದ್ರೆ ಮನ್ಮಥ, ಕಾಮದೇವ. ಮನ್ಮಥನ ಪ್ರಭಾವ ರಾವಣನ ಮೇಲೆ ಆಗಿರೋ ಕಾರಣಕ್ಕೇನೆ ಸೀತೆ ಮೇಲೆ ಆಸೆ ಬಂದ್ಬಿಟ್ಟಿದೆ ಅವನಿಗೆ. ಮದನ ಯಶ ಪಟಹ ಅಂತಂದ್ರೆ ಮದನನ ಅಥವಾ ಮನ್ಮಥನ ಜಯಬೇರಿಯ ಧ್ವನಿ ಪುದಿಯೇ ತುಂಬಿರಲು, ವ್ಯಾಪಿಸಿರಲು. ಯಾರಿಗೆ? ವಿಯಚ್ಚರನ ಅಂದ್ರೆ ರಾವಣನ. ವಿಯಚ್ಚರ ಅಂದ್ರೆ ಆಕಾಶಗಾಮಿ ಅಂತ, ಆಕಾಶದಲ್ಲಿ ಚಲಿಸುವಂತಹ ಶಕ್ತಿ ಇರೋನು ವಿಯಚ್ಚರ. ಅವನ ಕರ್ಣಮಂ ಮನ್ಮಥನ ಜಯಬೇರಿಯ ಸದ್ದು ದಶಮುಖನಾದಂತಹ ಅಥವಾ ಆಕಾಶಗಾಮಿಯಾದಂತಹ ರಾವಣನ ಕಿವಿ ತುಂಬ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕೆ ಯಾರಾದ್ರೂ ಒಳ್ಳೆ ಬುದ್ಧಿ ಹೇಳಿದ್ರೆ ಅವನ ಹೃದಯಕ್ಕೆ ಏಯ್ದುವುದಿಲ್ಲ ದಿವ್ಯ ವಚನಂ. ಆ ಕಾರಣಕ್ಕೆ ಯಾರಾದ್ರೂ ದಿವ್ಯವಾದಂತ ಬುದ್ಧಿ ಹೇಳಿದ್ರೆ, ಆರೋಗ್ಯಕರವಾದಂತ ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಅವನ ಹೃದಯಕ್ಕೆ ಅವನು ನಾಟ್ತಾ ಇಲ್ಲ. ಯಾಕಂದ್ರೆ ಕಿವಿಯಲ್ಲಿ ಮನ್ಮಥನ ಈಗಾಗಲೇ ಜಯ ಸಾಧಿಸ್ಬಿಟ್ಟವನೆ ಮನ್ಮಥ. ಇಷ್ಟಿನ ಪರಾಂಗಣ ವಿರತಿ ವ್ರತ ಅಂತ ಮಾಡ್ಕೊಂಡಿದ್ದ, ನನ್ ಯಾವ ಪಟ್ಟಿಗೂ ಸಿಕ್ಕಾಕೋತಾ ಇರ್ಲಿಲ್ಲ, ಈಗ ಸಿಕ್ಕಾಕೊಂಡವನೆ. ಮದನ ಯಶ ಪಟಹ ಧ್ವನಿ ಪುದಿಯೇ. ಮದನನ ಅಂದ್ರೆ ಮನ್ಮಥನ ಕೀರ್ತಿಯ ಜಯಬೇರಿ. ಜಯಬೇರಿ ಅಂದ್ರೆ ನಗಾರಿ ಅಂತ ಅರ್ಥ. ಪಟಹ ಅಂದ್ರೆ ಬೇರಿ, ನಗಾರಿ ಅನ್ನುವಂತ ಅರ್ಥ ಇದೆ. ಆ ಯಶಸ್ಸಿನ ಬೇರಿ ನಗಾರಿ ಢಮ 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 ಅನ್ನುವಂಥದ್ದು. ನಾನು ರಾವಣನ್ ಗೆದ್ದೆ, ನಾನು ರಾವಣನ್ ಹಿಡ್ದೆ ಅನ್ನುವಂಥ ಆ ಬೇರಿ, ಆ ಧ್ವನಿ ಪುದಿಯೇ ವ್ಯಾಪಿಸ್ಬಿಟ್ಟಿದೆ ರಾವಣನ ಕಿವಿಯ ಒಳಗಡೆ. ಅವನ ಪ್ರಭಾವ, ಮನ್ಮಥನ ಪ್ರಭಾವ, ಮನ್ಮಥ ಆಸೆಯನ್ನ ಹುಟ್ಟಿಸುವಂತ, ಕಾಮವನ್ನ ಪ್ರಚೋದಿಸುವಂತಹ ಶಕ್ತಿ ಇರೋವನು ಮದನ ಹಿಡಿದುಬಿಟ್ಟಿದ್ದಾನೆ ಈಗ ರಾವಣನನ್ನ. ಹಾಗೆ ಮನ್ಮಥನಿಂದ ಪ್ರಭಾವಕ್ಕೆ ಒಳಗಾಗಿರುವವನ ಹೃದಯಕ್ಕೆ ಏಯ್ದುದಿಲ್ಲ, ಅದು ಮುಟ್ಟಲಿಲ್ಲ. ಏನು ಅಂತಂದ್ರೆ ದಿವ್ಯ ವಚನಂ. ಬೇರೆಯವರು ಹೇಳಿದಂತಹ ದಿವ್ಯ ವಚನ, ಒಳ್ಳೆಯ ಮಾತು ಅವನ ಹೃದಯಕ್ಕೆ ಮುಟ್ಲಿಲ್ಲ, ರಾವಣನ ಹೃದಯಕ್ಕೆ ಮುಟ್ಲಿಲ್ಲ. ಅದನ್ನ ಕವಿ ಒಂದು ಸೊಗಸಾದಂತ ಮಾತಲ್ಲಿ ಹೇಳ್ತಾನೆ.
ವಿಧಿಯಂ ಮೀರುಗುಮೆ ಪೆರರು ಪೇಳ್ದ ಉಪದೇಶಂ. ವಿಧಿಯ ಅಥವಾ ಹಣೆಬರಹವನ್ನ, ವಿಧಿಯನ್ನ ಮೀರೋದಕ್ಕೆ ಸಾಧ್ಯವೇ ಬೇರೆಯವರು ಹೇಳಿದ ಉಪದೇಶದಿಂದ. ವಿಧಿಯಿಂದ ಏನಾಗಬೇಕು ಅಂತ ಇದೆಯೋ ಅದೇ ಆಗುತ್ತೆ, ಗೊತ್ತಾಯ್ತಾ? ಬೇರೆಯವರು ಉಪದೇಶ ಹೇಳಿದ್ರು ಅನ್ನೋ ಕಾರಣಕ್ಕೆ ಅದೇನು ಬದಲಾವಣೆ ಆಗಲ್ಲ ಅಂತ ಹೇಳಿ ಮಾತಾಡ್ತಾ ಇರೋದು. ವಿಧಿಯನ್ನ, ಹಣೆಬರಹವನ್ನ ಮೀರುಗುಮೆ, ಮೀರಕ್ ಸಾಧ್ಯ ಇದೆಯಾ? ಬೇರೆಯವ್ರು ಏನೋ ಉಪದೇಶ ಮಾಡಿದ್ರು ಅಂತ, ಹೇಳಿದ್ರು ಅಂತ ಹೇಳಿ, ತಿಳುವಳಿಕೆ ಹೇಳಿದ್ರು ಅಂತ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇರೋದು. ಮದನ ಯಶ ಪಟಹಧ್ವನಿ ಪೊದೆಯೇ ವಿಯಚ್ಚನನ ಕರ್ಣಮಂ, ಹೃದಯಕ್ಕೆ ಎಯ್ದುದಿಲ್ಲ ದಿವ್ಯ ವಚನಂ. ವಿಧಿಯಂ ಮೀರುಗುಮೆ ಪೆರರ ಪೇಳ್ದು ಉಪದೇಶಂ ಅಂತ ಮುಂದಕ್ಕೆ ನೋಡೋಣ. ಅದಕ್ಕೆ ಅವನು ಹೇಳಿದಾಗ ರಾವಣ ಕೋಪ ಮಾಡಿಕೊಂಡು ಆ ಅವಲೋಕಿನಿ ವಿದ್ಯೆ ಮೇಲೆ, ಆನೊಂದಂ ಬೆಸಗೊಂಡಡೆ ನೀನೊಂದನ್ ಇದೇಕೆ ಪೇಳ್ದೆ, ಪೇಳ್ದುದನೇ ಏಗೊಳ್ ಏನೆಂದು ಕೀರೆ ನುಡಿವೈ, ಮಾನವರಾಂತಪರೆ ಮರುಳೆ ಲಂಕಾಪತಿಯಂ ಅಂತ. ಎಂತ ಅಹಂಕಾರ, ಸ್ವಪ್ರತಿಷ್ಠೆಯ ಮಾತನ್ನ ರಾವಣ ಮಾತಾಡ್ತಾ ಇದ್ದಾನೆ. ಆನೊಂದಂ ಬೆಸಗೊಂಡೊಡೆ, ನಾನೊಂದು ನಿನ್ಗಂದು ಹೇಳಿದ್ರೆ, ನಾನೊಂದು ನಿನ್ಗೆ ಆಜ್ಞೆಯನ್ನ ಮಾಡಿದ್ರೆ, ಆಣತಿಯನ್ನ ಕೊಟ್ರೆ, ನೀನೊಂದನ್ ಇದೇಕೆ ಪೇಳ್ದೆ, ನಾನೊಂದನ್ನ ಹೇಳಿದ್ರೆ ನೀನ್ ಇನ್ನೇನೋ ಹೇಳ್ತಾ ಇದೆಯಲ್ಲ ಅಂತ ಹೇಳಿದೆ. ನೀನೊಂದನ್ ಇದೇಕೆ ಪೇಳ್ದೆ, ನೀನ್ ಇನ್ನೊಂದನ್ನ ಯಾಕೆ ಏನೋ ಹೇಳ್ತಾ ಇದೆಯಲ್ಲ ಬೇರೆಯನ್ನ. ಪೇಳ್ದುದನ್ ಹೇಗೊಳ್, ನಾನು ಹೇಳಿದ್ದನ್ನೇ ಮಾಡು ನೀನು. ಪೇಳ್ದುದನ್ ಹೇಗೊಳ್ ಏನೆಂದು ಕೀರಿ ನುಡಿವೈ, ಏನು ಅಂತ ಕಿರ್ಚಿ ಮಾತಾಡ್ತಾ ಇದೀಯ ನೀನು. ಹಂಗೆಲ್ಲ ಮಾತಾಡ್ಬೇಡ ನೀನು ಅವಲೋಕಿನಿ ವಿದ್ಯೆ. ನಾನು ಏನ್ ಹೇಳಿದ್ನೋ ಅದನ್ನೇ ಮಾಡು, ಗೊತ್ತಾಯ್ತಾ? ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡು. ಅದನ್ನು ಬಿಟ್ಟು ನೀನು ಹಿಂಗೆ ಕಿರ್ಚ್ಕೊಂಡು ಮಾತಾಡ್ಬೇಡ, ಗೊತ್ತಾಯ್ತಾ? ಮಾನವರಾಂತಪರೆ ಮರುಳೇ ಲಂಕಾಪತಿಯಂ. ಅಯ್ಯೋ ಅವಲೋಕಿನಿ ವಿದ್ಯೆ, ಇದೇನ್ ನೀನ್ ಅನ್ಕೊಂಡಿರೋದು? ಮಾನವರು ಆಂತಪರೆ, ಎದುರಿಸಲು ಸಾಧ್ಯವೇ ಏನು? ಲಂಕಾಪತಿಯಂ, ಲಂಕೇಶ್ವರನಾದ ನನ್ನನ್ನ ಸಹಜ ಸಾಮಾನ್ಯ ಮಾನವರು ಎದುರಿಸಕ್ ಸಾಧ್ಯ ಇದೆಯಾ? ಇದೇನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ಆ ಅವಲೋಕಿನಿ ವಿದ್ಯೆಗೆ ರಾವಣ ಮಾತಾಡ್ತಾ ಇದ್ದಾನೆ. ಆನೊಂದಂ ಬೆಸಗೊಂಡಡೆ ನೀನೊಂದನ್ ಇದೇಕೆ ಪೇಳ್ದೆ, ಪೇಳ್ದುದನ್ ಏಗೊಳ್ ಏನೆಂದು ಕೀರೆ ನುಡಿವೈ, ಮಾನವರಾಂತಪರೆ ಮರುಳೇ ಲಂಕಾಪತಿಯಂ. ಮುಂದಕ್ಕೆ ನೋಡೋಣ. ಹಂಗೆ ಹೇಳ್ಬೋದು ಎಂಬುದು ಹಂಗಂತ ಹೇಳಿದ ಮೇಲೆ ಆ ವಿದ್ಯಾದೇವತೆ ಕನಲ್ದು, ಗೊತ್ತೈತೆ? ತುಂಬಾ ಕೋಪ ಬಂದ್ಬಿಡ್ದು ಹಂಗೆ ಹೇಳಿದಾಗ, ರಾವಣ ಹಂಗೆ ಹೇಳಿದಾಗ. ಎಂಬುದು ಹಂಗೆ ರಾವಣ ಹೇಳಿದಾಗ ವಿದ್ಯಾದೇವತೆ ಕನಲ್ದು. ಅವನ ಮಾತಿಗೆ ಮಾನವರಾಂತಪರೇ ಮರುಳೇ ಲಂಕಾಪತಿಯಂ ಅನ್ನುವಂಥ ಮಾತನ್ನ ಹೇಳಿದ ತಕ್ಷಣನೇ, ಎಂಬುದು ಮಂಗಂತ ಹೇಳಿದ ತಕ್ಷಣನೇ ವಿದ್ಯಾದೇವತೆ ಕನಲ್ದು, ಆ ಅವಲೋಕಿನಿ ವಿದ್ಯೆ ಕನಲ್ದು, ಕೋಪಗೊಂಡು ವ್ಯಗ್ರವಾಗಿ ಮಾತಾಡ್ಕೋತಾ ಇದೆ, ಹೇಳ್ತಾ ಇದೆ. ಜನಕಜಯನ್ ಉಯ್ಯೇ ದಶರಥ ತನುಜರಿಂ ಮರಣಂ ಆಗಲೆಂದ್ ಇರ್ಧಪುದು, ಈತನ ಕೈ ಅಳವಲ್ತು ಪುರಾತನ ಕರ್ಮಾಯತ ಮಲ್ತೆ ದೇಹಿಗಳ ಎಸಕಂ. ಸೊಗಸಾಗಿ ಮಾತಾಡ್ತಾ ಇದ್ದಾನೆ. ಏನಂತ ವಿಧಿ ಇದೆಯೇ ಗೊತ್ತಾ? ಏನಂತ ವಿಧಿ ಇದೆ ಗೊತ್ತಾ ರಾವಣನ ವಿಷಯದಲ್ಲಿ? ಅವನ ಹಣೆಬರಹ ಹೆಂಗಿದೆ ಅಂತಂದ್ರೆ, ಅವನ ವಿಧಿ ಹೆಂಗಿದೆ ಅಂತಂದ್ರೆ, ಜನಕಜಯನ್ ಉಯ್ಯೇ, ಜನಕಜೆ ಜನಕನಿಗೆ ಹುಟ್ಟಿದ ಮಗಳು ಅಂದ್ರೆ ಜನಕರಾಜನ ಮಗಳು, ಅರ್ಥಾತ್ ಸೀತೆ. ಸೀತೆಯನ್ನ ಅಪಹರಿಸಿದಾಗ ದಶರಥ ತನುಜರಿಂ, ದಶರಥನ ಮಕ್ಕಳಿಂದ ಮರಣಂ ಆಗಲೆಂದು ಇರ್ದಪುದು. ರಾವಣನ ಹಣೆಯಲ್ಲಿ, ರಾವಣನ ಬದುಕಿನಲ್ಲಿ ಸೀತೆಯನ್ನ ಇವನು ಹೊತ್ಕೊಂಡೋದಾಗ ದಶರಥನ ಮಕ್ಕಳಿಂದ ಅವನಿಗೆ ಸಾವಾಗಲಿ ಅಂತಿದ್ಯಪ್ಪ. ಮರಣಂ ಆಗಲೆಂದ್ ಇರ್ದಪುದು, ಈತನ ಕೈ ಅಳವಲ್ತು. ಇವನ್ ಕೈಯಲ್ಲಿ ಏನಿಲ್ಲ, ಇವನ್ ಕೈಯಲ್ಲಿ ಏನಿಲ್ಲ. ಯಾಕೆ ಅಂದ್ರೆ ಪುರಾತನ ಕರ್ಮಾಯತ ಮಲ್ತೆ ದೇಹಿಗಳ ಎಸಕಂ. ಈತನ ಕೈ ಅಳವಲ್ತು, ಈತನ ಕೈಯಲ್ಲಿ ಏನು ಇಲ್ಲ, ಇವನ ಸಾಮರ್ಥ್ಯವನ್ನ ಮೀರಿದ್ದಿದು.
ಯಾಕೆ ಅಂತಂದ್ರೆ ಪುರಾತನ ಪೂರ್ವ ಕರ್ಮದ ಅಧೀನವಲ್ಲವೇ, ಪೂರ್ವ ಕರ್ಮದ ಅಧೀನವಲ್ಲವೇ, ಹಿಂದೆ ಮಾಡಿರುವಂತಹ ಕರ್ಮದ ಫಲವಲ್ಲವೇ, ಅಧೀನವಲ್ಲ. ಆಯತಮಲ್ತೆ ಅಂತಂದ್ರೆ ಕರ್ಮ ಆಯತಮಲ್ತೆ ಅಂದ್ರೆ ಕರ್ಮಕ್ಕೆ ಅಧೀನವಾಗಿರುತ್ತೆ ಅಲ್ವೇ. ಏನು? ದೇಹಿಗಳ ಎಸಕಂ, ಮನುಷ್ಯರ ಈ ಕೆಲಸಗಳು. ದೇಹಿಗಳನ್ನು ಮನುಷ್ಯರು, ಎಸಕ ಅಂದ್ರೆ ಕೆಲಸ. ಈಗ ಇವನು ಮಾಡ್ತಾ ಇರುವಂತ ಈ ನಮ್ಮ ರಾವಣ ಮಾಡ್ತಾ ಇರುವಂತ ಈ ಕೆಲಸ ಏನಿದ್ರು ಹಿಂದೆ ಅವನು ಮಾಡಿರ್ತಾನಲ್ಲ ಕರ್ಮ, ಅವುಗಳ ಫಲ ಅಲ್ವೇನ್ರಿ? ಅವುಗಳಿಗೆ ಅಧೀನವಾಗಿ ಈಗ ಮಾಡೋ ಕೆಲಸಗಳು ನಡೀತಾವಲ್ವೇನ್ರಿ? ಏನ್ ಮಾಡಕ್ಕಾಗಲ್ಲ, ಅದು ಅವನ ಪೂರ್ವ ಕರ್ಮ ಅನ್ನಲ್ವಾ? ಆ ರೀತಿಯಾಗಿ ಆ ಅವಲೋಕಿನಿ ವಿದ್ಯೆ ಮಾತಾಡ್ಕೊತಾ ಇದೆ. ಜನಕಜೆಯನ್ ಉಯ್ಯೆ, ಸೀತೆಯನ್ನ ಅವನು ಅಪಹರಣ ಮಾಡಿದಾಗ ದಶರಥನ ಮಕ್ಕಳಿಂದ ಇವನಿಗೆ ಮರಣ ಅನ್ನುವಂಥದ್ದು ಈಗಾಗಲೇ ಸಿದ್ಧವಾಗಿದೆ, ಈಗಾಗಲೇ ಗೊತ್ತಿರೋ ವಿಷಯ ಆಯ್ತಾ. ಆ ಕಾರಣಕ್ಕೆ ಈತನ ಕೈ ಅಳವಲ್ತು. ಈ ರಾವಣನ ಸಾಮರ್ಥ್ಯಕ್ಕೆ ಮೀರಿದ್ದದು. ಬಿಡು ಇನ್ನೇನಿಲ್ಲ, ಇದು ವಿಧಿ ಲಿಖಿತ. ಆ ಕಾರಣಕ್ಕೆ ಇದು ಪುರಾತನ ಕರ್ಮಾಯತಮಲ್ತೆ. ಪುರಾತನ ಈ ಹಿಂದಿನ ಕರ್ಮ ಆಯತಮಲ್ತೆ, ಕರ್ಮಕ್ಕೆ ಅಧೀನವಾಗಿರುವಂಥದ್ದಲ್ವೇ. ಏನು? ದೇಹಿಗಳ ಎಸಕಂ, ಈ ಮನುಷ್ಯರ ಈ ಕೆಲಸಗಳು ಹೇಳ್ತಾ ಇರೋದು. ಈ ಮನುಷ್ಯರ ಈ ಕೆಲಸಗಳು ಈಗ ಮಾಡುವಂತ ಈ ಕೆಲಸಗಳೆಲ್ಲ ಯಾವುದ್ರ ಮೇಲೆ ಆಧಾರ ಆಗಿರುತ್ತೆ? ಪೂರ್ವ ಜನ್ಮದಲ್ಲಿ ಅಥವಾ ಪೂರ್ವ ಕರ್ಮದಲ್ಲಿ ಏನು ಮಾಡಿರ್ತಾನೋ ಅದರ ಅಧೀನ ಈ ಎಲ್ಲ ಕೆಲಸಗಳು ಅಂತ. ಪುರಾತನ ಕರ್ಮಾಯತಂ ಅಲ್ತೆ ದೇಹಿಗಳ ಎಸಕಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಜನಕಜೆಯನ್ ಉಯ್ಯೆ ದಶರಥ ತನುಜರಿ ಮರಣಂ ಆಗಲೆಂದು ಇರ್ಧಪುದು, ಈತನ ಕೈ ಅಳವಲ್ತು. ಪುರಾತನ ಕರ್ಮ ಆಯತಮಲ್ತೆ ದೇಹಿಗಳ ಎಸಕಂ. ಮುಂದಕ್ಕೆ ನೋಡೋಣ. ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಮಾಡೋದಕ್ಕಾಗ್ತಾ ಇಲ್ಲ ಈಗ. ಆಯ್ತಪ್ಪ, ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಅವಲೋಕಿನಿ ವಿದ್ಯೆ ಬಂದ್ಬಿಡ್ತಲ್ಲ, ಏನು ಮಾಡೋಕ್ಕಾಗಲ್ಲ ಅವನು. ಪುರಾತನ ಕರ್ಮಾಯತ ಮಲ್ತೆ ದೇಹಿಗಳ ಎಸಕಂ ಅಂತ ಹೇಳ್ಬಿಡ. ನಾವ್ ಏನ್ ಮಾಡಿದ್ರು ಏನಿಲ್ಲ, ಈತನ ಕೈ ಅಳವಲ್ತು, ಇವನ ಕೈಯಲ್ಲಿ ಏನೂ ಇಲ್ಲ. ಗೊತ್ತಾಯ್ತಾ? ಇವನು ಜನಕಜಿಯನ್ ಉಯ್ಯೆ ದಶರಥ ಪುತ್ರರಿ ಮರಣಂ ಆಗಲ್ ಅಂತ ಆಗೋಗಿದೆ. ಇವನು ಸೀತೆಯನ್ನ ಅಪಹರಣ ಮಾಡಿದಾಗ ದಶರಥನ ಮಕ್ಕಳಿಂದ ಇವನಿಗೆ ಮರಣ ಅಂತ ಆಗೋಗಿರೋ ಕಾರಣಕ್ಕೆ, ಪೂರ್ವ ಕರ್ಮದ ಅಧೀನವಾಗಿರೋ ಕಾರಣಕ್ಕೆ ಇವನ ಕೆಲಸಗಳು ನಾವೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಅವನಿಗೆ ಸಲಹೆಯನ್ನ ಕೊಡೋದಕ್ಕೆ ಬರ್ತಾ ಇದ್ದಾಳೆ. ನೀನು ಸೀತೆಯನ್ನ ಹೇಗೆ ಅಪಹರಿಸಬಹುದು ಅಂತ. ಗೆಲಲೆನಗೆ ರಿಪುಬಲಂ ಬಲ್ವಲಮಾದೊಡೆ ಸಿಂಹನಾದಮಂ ಮಾಳ್ಪೆಂ ಬೆಂಬಲಮಾಗಿ ಬರ್ಪುದು ಎಂದು ಈ ಬಲದೇವಂಗರಿಪಿ ವಾಸುದೇವಂ ಪೋದಂ. ಈ ಕಡೆ ಆಯ್ತಪ್ಪ, ನೀನೀಗ ಸೀತೆಯನ್ನ ಹೆಂಗೆ ಅಪಹರಣ ಮಾಡ್ಕೋಬಹುದು ಅಂತಂದ್ರೆ, ಈಗಾಗ್ಲೇ ಲಕ್ಷ್ಮಣ ಕರದೂಷಣರ ಜೊತೆ ಯುದ್ಧ ಮಾಡಕ್ ಒಂದ್ ಕಡೆ ಹೋಗವನೆ. ಅವ್ರ ಅಣ್ಣಂಗೆ ಹೇಳ್ಬಿಟ್ಟು ಹೋಗೋನೆ. ಈಗ ಸೀತೆ ಜೊತೆ ಅವ್ರ ಅಣ್ಣ ರಾಮ ಇದ್ದಾನೆ. ರಾಮ ತನ್ನ ಹೆಂಡತಿಯ ಜೊತೆಗೆ ಅಲ್ಲಿ ಕೂತಿದ್ದಾನೆ. ಆಗ ನೋಡಿದ್ದಾನೆ ಸೀತೆಯನ್ನ ರಾವಣ. ಈಗ ಬೇರೆ ಮಾಡಬೇಕು, ಬೇರೆ ಮಾಡಕ್ಕೆ ಒಂದು ಉಪಾಯ ಇದೆ ರಾವಣ ಅಂತೇಳಿ ಅವಲೋಕಿನಿ ವಿದ್ಯೆ ಮಾತಾಡ್ತಾ ಇದೆ. ಕರದೂಷಣರ ಬಳಿಗೆ ನಾನು ಯುದ್ಧಕ್ಕೆ ಹೋಗ್ತೀನಣ್ಣ, ನೀನು ಇಲ್ಲಿ ಅತ್ತಿಗೆ ಜೊತೆ ಇರು ಅಂತ ಅಂದ್ಬಿಟ್ಟು ಲಕ್ಷ್ಮಣ ಹೇಳ್ಬಿಟ್ಟು ಹೋಗೋನೆ. ನಾನಲ್ಲಿ ಏನಾದ್ರು ಯುದ್ಧ ಮಾಡಬೇಕಾದ್ರೆ ನನ್ನ ಕೈ ಸೋಲಾಗಿ ಶತ್ರುಗಳ ಕೈ ಮೇಲಾದಾಗ ನಾನು ವೈಕುರ್ವಣ ಶಕ್ತಿಯಿಂದ ಸಿಂಹನಾದವನ್ನ ಮಾಡ್ತೀನಿ. ಆಗ ನೀನು ನನ್ನ ತಮ್ಮನಿಗೆ ಏನೋ ಕಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ನೀನು ನನ್ನ ಸಹಾಯಕ್ಕೆ ಬಂದ್ಬಿಡೋಣ ಅಂತ ಹೇಳಿದಾನೆ ಅಂತ ಹೇಳ್ತದೆ. ನೋಡು, ಈಗ ಹಿಂಗೆ ಹೇಳಿದಾನೆ ಲಕ್ಷ್ಮಣ ಅಂತ ಆ ದೇವತೆ ರಾವಣನಿಗೆ ಹೇಳ್ತಾ ಇದ್ದಾನೆ. ಗೆಲಲ್ ಎನಗೆ ರಿಪು ಬಲಂ. ರಿಪು ಅಂದ್ರೆ ಶತ್ರು ಬಲವನ್ನ ಗೆಲ್ಲೋದಕ್ಕೆ ನನಗೆ ಬಲ್ವಲಮಾದೊಡೆ, ಗೊತ್ತಾಯ್ತಾ, ಹೆಚ್ಚು ಶಕ್ತಿ ಬೇಕಾದರೆ. ಗೆಲಲ್ ಎನಗೆ ರಿಪು ಬಲಂ ಬಲ್ ಒಲಮಾದೊಡೆ, ಬಲ್ ಬಲಮಾದೊಡೆ, ಇದು ಸಂಧಿ ಆದಾಗ ವಕಾರ ಬರುತ್ತೆ. ಬಲ್ ಒಲಮಾದೊಡೆ ಅಸಾಧ್ಯ ಅನ್ಸುತ್ತೆ, ಸ್ವಲ್ಪ ಕಷ್ಟ ಅನ್ಸುತ್ತೆ. ರಿಪು ಬಲಂ ಬಲ್ ಒಲಮಾದೊಡೆ ಆಗಂದ ವೇಳೆ ಆದ್ರೆ ಸಿಂಹನಾದ ಮಾಳ್ಪೆಂ
ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕೆಲಸ ಕಷ್ಟತರವಾದದ್ದು ಅಂತ ಅನ್ನಿಸ್ದಾಗ ನಾನು ಸಿಂಹನಾದವನ್ನ ಮಾಡ್ತೀನಿ. ಬೆಂಬಲವಾಗಿ ಬರ್ಪುದು, ನೀನು ನನ್ನ ಸಹಾಯಕ್ಕೆ ಬೆಂಬಲವಾಗಿ ಬರುವುದು ಎಂದು ಈ ಬಲದೇವಂಗೆ, ಈ ಸೀತೆಯ ಪಕ್ಕ ಕೂತಿದನಲ್ಲ ಈ ಬಲದೇವ ರಾಮ, ಇವನಿಗೆ ಹೇಳಿ ವಾಸುದೇವಂ ಪೋದಂ, ಲಕ್ಷ್ಮಣನು ಹೋಗಿದ್ದಾನೆ ಗೊತ್ತಾಯ್ತಾ ಅಂತ ಹೇಳಿದಾಗ ಆ ವಿದ್ಯಾದೇವತೆ ರಾವಣ ಏನ್ ಮಾತಾಡ್ತಾನೆ ಎಂದು ರಾವಣಂಗೆ ಪೇಳ್ದುದುಂ ಅವಂ ಅಂದ್ರೆ ಇಲ್ಲಿ ರಾವಣ ಹಂಗಂತ ಹೇಳಿದಾಗ ಹೌದಾ ಹಂಗೆ ಹೇಳ್ಬಿಟ್ಟಿದ್ದಾನ, ಹಂಗಾದ್ರೆ ನೀನ್ ಹಿಂಗ್ ಮಾಡು. ಹವಂ ರಾವಣ ಹೇಳ್ತಾ ಇರೋದೀಗ, ರಣಕ್ಷೋಣಿಗೆ ಹೋಗಿ ಲಕ್ಷ್ಮಣನಂ ಕೇಳದಂತು. ನೀನು ಯುದ್ಧ ಮಾಡ್ತಾ ಇದ್ದಾನ ಲಕ್ಷ್ಮಣ ಅನ್ನವನು, ಅಲ್ಲಿಗೆ ಲಕ್ಷ್ಮಣನ್ ಕೇಳದ ಹಾಗೆ ಅಂತ ಮಾತಾಡ್ತಾ ಇರೋದು. ಎಂದು ರಾವಣಂಗೆ ಪೇಳ್ದುದುಂ ಅವಂ ರಣಕ್ಷೋಣಿಗೆ ಹೋಗಿ ಲಕ್ಷ್ಮಣಂ ಕೇಳದಂತು ವೈಕುರ್ವಣ ಶಕ್ತಿಂ ಸಿಂಹನಾದಂಗೆ ಏನೇ ವಿದ್ಯಾದೇವತೆ ಹೋಗಿ ಅಂತ್ಯ ಗೆಯುವುದುಂ ಆ ಧ್ವನಿಯಂ ಕೇಳ್ದು. ಚೆನ್ನಾಗಿದೆ. ಎಂದು ರಾವಣಂಗೆ ಪೇಳ್ದುದುಂ ಅವಂ ರಣಕ್ಷೋಣಿಗೆ ಹೋಗಿ ಲಕ್ಷ್ಮಣಂ ಕೇಳದಂತು ವೈಕುರ್ವಣ ಶಕ್ತಿಂ ಸಿಂಹನಾದಂಗೆಯನೆ. ಹಂಗಂತ ಆ ಅವಲೋಕಿನಿ ವಿದ್ಯೆ ಹೇಳಿದಾಗ ರಾವಣಂಗೆ ಪೇಳ್ದುದುಂ ರಾವಣಂಗೆ ಹೇಳಿದಾಗ ಅವನು ಆ ರಾವಣ ಹೇಳ್ತಾ ಇದ್ದಾನೆ ಈ ಅವಲೋಕಿನಿಗೆ, ರಣಕ್ಷೋಣಿಗೆ ಹೋಗಿ ಆ ಲಕ್ಷ್ಮಣ ಯುದ್ಧ ಮಾಡ್ತಾ ಇರುವಂತ ಆ ರಣರಂಗಕ್ಕೆ ನೀನು ಹೋಗಿ ಲಕ್ಷ್ಮಣಂ ಕೇಳದಂತು. ಅರೆ ಲಕ್ಷ್ಮಣನ್ ಕೇಳಿಸ್ಬಾರ್ದಿದು, ರಾಮನಿಗೆ ಮಾತ್ರ ಕೇಳಿಸ್ಬೇಕು. ಹಂಗೆ ಲಕ್ಷ್ಮಣಂ ಕೇಳದಂತೂ ವೈಕುರುವಣ ಶಕ್ತಿಂ, ಇದೊಂದು ವಿಶೇಷವಾದಂತ ಈ ಶಕ್ತಿಯಿಂದ ಸಿಂಹನಾದಂ ಗೇಯನೆ, ಸಿಂಹನಾದವನ್ನ ಮಾಡು ಅಂತ ಹೇಳಿದ್ರೆ ವಿದ್ಯಾದೇವತೆ ಹೋಗಿ ಅಂತ್ಯ ಗೇಯುವುದುಂ, ಹೋಗಿ ಆ ಹಂಗಂತ ಹೇಳಿದ್ದಾನೆ ಅಂತ ಹೇಳಿದಾಗ ಆ ರಾವಣ ಹೇಳ್ತಾ ಇದ್ದಾನೆ ಆ ಏನೇ ಅಂತ ಹೇಳಿದಾಗ ವಿದ್ಯಾದೇವತೆ ಹೋಗಿ ಅಂತ್ಯ ಗೇಯುವುದುಂ, ಹೋಗಿ ಹಾಗೆ ಮಾಡು, ನೀನು ಸಿಂಹನಾದವನ್ನ ಮಾಡು, ಆ ಲಕ್ಷ್ಮಣಂಗೆ ಗೊತ್ತಾಗದಂತೆ ಎಂದು ರಾವಣಂಗೆ ಪೇಳ್ದುದುಂ ಅವಂ ಹಂಗಂತ ಹೇಳಿದಾಗ ರಾವಣ ಈಗ ಒಳ್ಳೆ ಉಪಾಯ ಇದು, ನೀನು ಈಗ ರಣರಂಗಕ್ಕೆ ಹೋಗಿ ಆ ಲಕ್ಷ್ಮಣ ಕೇಳಿಸಿಕೊಳ್ಳದ ಹಾಗೆ ವೈಕೂರ್ವಣ ಶಕ್ತಿಯಿಂದ ಸಿಂಹನಾದವನ್ನ ಮಾಡು ಅಂಥೇಳಿ ವಿದ್ಯಾದೇವತೆಗೆ ಹೋಗಿ ಅಂತ್ಯಗೈಯುವುದು. ಆಯ್ತು ರಾವಣ, ನಾನು ಹೋಗಿ ಹಂಗೆ ಮಾಡ್ತೀನಿ ಅಂತೇಳಿ ಲಕ್ಷ್ಮಣಂಗೆ ಕೇಳಿಸದ ಹಾಗೆ ವೈಕುರ್ವಣ ಶಕ್ತಿಯಿಂದ ಅವಲೋಕಿನಿ ವಿದ್ಯೆ ಸಿಂಹನಾದವನ್ನ ಮಾಡ್ತು. ವಿದ್ಯಾದೇವತೆ ಹೋಗಿ ಅಂತ್ಯ ಗೆಯುವುದುಂ ಆ ಧ್ವನಿಯಂ ಕೇಳ್ದು, ಹಂಗೆ ಮಾಡ್ತು ಆ ಅವಲೋಕಿನಿ ವಿದ್ಯೆ ಹೋಗಿ. ಲಕ್ಷ್ಮಣನ್ ಕೇಳಿಸ್ಲಿಲ್ಲ, ಆದ್ರೆ ವೈಕುರ್ವಣ ಶಕ್ತಿಯಿಂದ ಸಿಂಹನಾದ ಮಾಡಿದ್ದು ರಾಮನಿಗೆ ಕೇಳಿಸಿತು. ರಾಮನ ಕೇಳಿಸಿದಾಗ ರಾಮನಿಗೆ ಹೆಂಗಾಗಿದೆ ಏನು ಅಂತ ನೋಡೋಣ. ದುರದೊಳ್ ದುರ್ಜಯನ್ ಆರ್ಗಂ ಎನ್ ಅನುಜನ್ ಎಂಬ ಈ ನಿಶ್ಚಯಂಗೆಟ್ಟು ಸಿಂಹರವಂದೋರಿದನ್ ಆಹವಂ ವಿಷಮಂ ಎಂಬ ಈ ವಿಸ್ಮಯಂ ಚಿತ್ತದೊಳ್ ದೊರೆಕೊಂಡತ್ತು ರಘುಧ್ವಂಗಂ ಉಳಿದಂದ ಎಂತಕ್ಕುಮೋ ಜಾನಕಿ ಹರಣಂ ಕರ್ಮ ವಿಪಾಕಂ ಆರ ಬಗೆಗಂ ವೈಕಲ್ಯಮಂ ತಾರದೆ. ಚೆನ್ನಾಗಿದೆ. ಕರ್ಮ ವಿಪಾಕಂ ಆರ ಬಗೆಗಂ ವೈಕಲ್ಯಮಂ ತಾರದೆ ಅನ್ನೋದು ಬಹಳ ಮುಖ್ಯವಾದದ್ದು. ಅವನು ರಾಮನೇ ಆಗಿರ್ಲಿ ಲಕ್ಷ್ಮಣನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವರನ್ನು ಕೂಡ ಕರ್ಮ ವಿಪಾಕಂ ಗೊತ್ತದ, ಕರ್ಮದ ಫಲ ಐತೆ, ಕರ್ಮದ ಫಲ ಅನ್ನುವಂಥದ್ದು ಆರ ಬಗೆಗಂ ಯಾರ ಮನಸ್ಸಿಗಾದ್ರೂ ವಿಕಲತೆಯನ್ನ ತರಲ್ವಾ, ಅಸ್ವಸ್ಥರನ್ನಾಗಿ ಮಾಡಲ್ವಾ ಅವರ ಮನಸ್ಸನ್ನ ಅಂತ ಮಾತಾಡ್ತಾ ಇರೋದು. ಏನು ಗೊತ್ತಿದ್ರು ಕೂಡ ದುರದೊಳ್ ದುರ್ಜಯನ್, ಯುದ್ಧದಲ್ಲಿ ದುರ್ಜಯನ್ ಯಾರು ಗೆಲ್ಲಲ್ಲ ಸಾಧ್ಯವಾದಂಥವನು ನನ್ನ ತಮ್ಮ ಅನ್ನೋದು ಗೊತ್ತಿದೆ ರಾಮನಿಗೆ.
ದುರದೊಳ್ ದುರ್ಜಯನ್ ಆರ್ಗಂ, ನನ್ನ ತಮ್ಮನನ್ನ ಯಾರು ಗೆಲ್ಲಕ್ ಸಾಧ್ಯ ಇಲ್ಲ. ಆರ್ಗಂ ಎನ್ ಅನುಜನ್, ಯಾರನ್ನ ಬೇಕಾದ್ರೂ ಗೆಲ್ತಾನೆ, ಯಾರು ಇವನು ಸೋಲ್ಸಕ್ಕಾಗಲ್ಲ ಅಂತ. ದುರದೊಳ್ ದುರ್ಜಯನ್, ಯಾರು ಇವನನ್ನ ಗೆಲ್ಲಕ್ಕಾಗಲ್ಲ. ಆರ್ಗಂ ಯಾರಿಗಾದ್ರೂ, ಎನ್ ಅನುಜನ್ ನನ್ನ ತಮ್ಮನ್ನ ಅಂತ ಎಂಬ ಈ ನಿಶ್ಚಯಂಗೆಟ್ಟು ಯಾರು ನನ್ನ ತಮ್ಮನನ್ನ ಗೆಲ್ಲಲು ಸಾಧ್ಯವಿಲ್ಲ ಅನ್ನುವಂತಹ ಆ ನಿಶ್ಚಯವಾದಂತಹ ತಿಳುವಳಿಕೆ ಹೋಗಿ ಮರೆತು ಹೋಗಿ ನಿಶ್ಚಯಂಗೆಟ್ಟು ಸಿಂಹರವಂದೋರಿದನ್, ಸಿಂಹರವಂದೋರಿದನ್, ಸಿಂಹರವ, ಸಿಂಹದ ರೀತಿ ಕೂಗ್ತೀನಿ ಅಂತ ಹೇಳಿದ್ನಲ್ಲ ಲಕ್ಷ್ಮಣ, ಅದನ್ನ ಹೇಳ್ತಾರ. ಸಿಂಹರವಂದೋರಿದನ್ ಆಹವಂ, ಆಹವಂ ಅಂತಂದ್ರೆ ಯುದ್ಧ. ವಿಷಮವು, ವಿಷಮವು ಅಂತಂದ್ರೆ ಕಷ್ಟಕರವಾಗಿದೆ ಅವನಿಗೆ ಯುದ್ಧ. ಆಹವಂ ಅಂತಂದ್ರೆ ಯುದ್ಧ. ವಿಷಮವು ಅಂತಂದ್ರೆ ಕಷ್ಟತರವಾಗಿದೆ ಅವನಿಗೆ ಅಂತ ಎಂಬ ಈ ವಿಸ್ಮಯಂ. ಅಯ್ಯೋ ನನ್ನ ತಮ್ಮನಿಗೆ ಅವನು ದುರ್ಜಯ, ಅವನ ಕಷ್ಟನೇ ಆಗಲ್ಲ, ಅವನು ಯಾರನ್ನು ಬೇಕಾದ್ರೂ ಗೆಲ್ತಾನೆ, ಯಾರು ಅವನನ್ನು ಸೋಲ್ಸಕ್ ಸಾಧ್ಯ ಇಲ್ಲ, ಯಾರನ್ನು ಬೇಕಾದ್ರೂ ಅವನು ಜಯಿಸ್ತಾನೆ ಅನ್ನುವಂತಹ ಆ ಮನಸ್ಸು ಹೊರಟೋಗಿ, ಅಯ್ಯೋ ನನ್ನ ತಮ್ಮ ಸಿಂಹನಾದವನ್ನ ಮಾಡ್ತಾ ಇದ್ದಾನಪ್ಪ, ಅವನಿಗೆ ಯುದ್ಧದಲ್ಲಿ ರಣರಂಗದಲ್ಲಿ ಆಹವಂ, ಆಹವಂ ಅಂತಂದ್ರೆ ರಣರಂಗದಲ್ಲಿ, ಯುದ್ಧದಲ್ಲಿ, ಕದನದಲ್ಲಿ ಏನು ವಿಷಮವು ಕಷ್ಟ ಆಗಿದೆ ಅಂತ ಹೇಳಿ, ವಿಷಮವು ಎಂಬ ವಿಸ್ಮಯಂ, ಆ ಥರದೊಂದು ಅಚ್ಚರಿ ಗೊತ್ತಾಯ್ತಾ, ಕುತೂಹಲ ರಾಮನ ಮನಸ್ಸಿಗೆ ಚಿತ್ತದೊಳ್ ದೊರೆಕೊಂಡತ್ತು, ರಾಮನ ಮನಸ್ಸಿನ ಒಳಗಡೆ ಮೂಡಿತು. ನನ್ನ ತಮ್ಮನ ಯಾರು ಜಯಿಸಕ್ ಸಾಧ್ಯ ಇಲ್ಲ, ಅವನನ್ನು ಯಾರು ಸೋಲ್ಸಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಮರೆತು ಹೋಗಿ ಗೊತ್ತಾಯ್ತಾ, ಅವನಿಗೆ ಯುದ್ಧದಲ್ಲಿ ಅವನಿಗೆ ಕಷ್ಟವಾಗಿದೆ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಮೂಡ್ಬಿಡ್ತು. ವಿಸ್ಮಯಂ ಚಿತ್ತದೊಳ್ ದೊರೆಕೊಂಡತ್ತು ಮೂಡ್ತು ರಾಮನ ಮನಸ್ಸಿನಲ್ಲಿ. ರಘುದ್ವಹಂಗಂ, ರಾಮನಿಗೂ ಕೂಡ, ರಘುವಂಶ ಶ್ರೇಷ್ಠನಾದ ರಾಮನಿಗೂ ಕೂಡ ಈ ರೀತಿ ಆಯ್ತು. ಉಳಿದವ್ರಿಗೆ ಇನ್ನೇನು ಗತಿ? ಎಂತಕ್ಕುಮೋ ಜಾನಕಿ ಹರಣಂ, ಇಲ್ಲ ಅಂತಂದ್ರೆ ರಾಮನ್ಗೆ ಈ ರೀತಿ ಆಗ್ಲಿಲ್ಲ ಅಂತಂದ್ರೆ ಎಂತಕ್ಕುಮೋ ಜಾನಕಿ ಹರಣಂ, ಹೇಗಾಗತ್ತಪ್ಪ ಸೀತೆಯ ಅಪಹರಣ? ರಾಮನಿಗೆ ಹಿಂಗಾಗ್ಲಿಲ್ಲ ಅಂತಂದ್ರೆ, ಈ ರೀತಿ ಮನೋವೈಕಲ್ಯ ಆಗ್ಲಿಲ್ಲ ಅಂತಂದ್ರೆ ಸೀತೆಯ ಹರಣ ಹೇಗಾಗತ್ತೆ? ಸೀತೆಯನ್ನು ಅಪಹರಣ ಮಾಡೋದು ಹೇಗೆ? ಎಂತಕ್ಕುಮೋ ಜಾನಕಿ ಹರಣಂ ಕರ್ಮ ವಿಪಾಕಂ ಆರ ಬಗೆಗಂ ವೈಕಲ್ಯಮಂ ತಾರದೆ. ಇದು ಬಹಳ ಮುಖ್ಯವಾದದ್ದು. ಕರ್ಮ ವಿಪಾಕಂ, ಕರ್ಮ ಫಲ ಅನ್ನುವಂಥದ್ದು ಯಾರ ಬಗೆಗಂ, ಯಾರ ಮನಸ್ಸಿಗಾದ್ರೂ ವಿಕಲತೆಯನ್ನ ತಾರದೆ, ಅಸ್ವಸ್ಥತೆಯನ್ನ ಉಂಟು ಮಾಡೋದಿಲ್ವೇ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು. ಬಹಳ ಸೊಗಸಾಗಿದೆ. ದುರದೊಳ್ ದುರ್ಜಯನ್ ಆರ್ಗಂ ಎನ್ ಅನುಜನ್ ಎಂಬ ಈ ನಿಶ್ಚಯಂಗೆಟ್ಟು, ಈ ನಿಶ್ಚಯ ಒಟ್ಟಾಗಿ ಏನು ದುರದೊಳ್ ಯುದ್ಧರಂಗದಲ್ಲಿ ಅಥವಾ ಯುದ್ಧದಲ್ಲಿ ದುರ್ಜಯನ್, ನನ್ನ ತಮ್ಮನ್ನ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆರ್ಗಂ ಯಾರಿಗಾದ್ರೂ ಕೂಡ, ಎನ್ ಅನುಜನನ್ ನನ್ನ ತಮ್ಮನನ್ನ ಎಂಬ ಅನ್ನುವಂತಹ ಆ ನಿಶ್ಚಯ, ಆ ವಿಶ್ವಾಸ, ಆ ಗಟ್ಟಿತನ ಹೋಗಿ ಗೊತ್ತಾಯ್ತಾ, ಸಿಂಹರವಂದೋರಿದನ್, ನನ್ನ ತಮ್ಮ ಇಲ್ಲ, ನನ್ನ ತಮ್ಮ ಸೋಲಕ್ ಸಾಧ್ಯ ಇಲ್ಲ, ಇದು ಯಾರೋ ಪಿತೂರಿ ಮಾಡ್ತಾ ಇದ್ದಾರೆ, ಯಾರೋ ಬೇರೆಯವರು ಈ ಸಿಂಹದ ಗರ್ಜನೆಯನ್ನ ಮಾಡ್ತಾ ಇರೋರು ಅಂತ ಯೋಚನೆ ಮಾಡಲಿಲ್ಲ ಅವನು. ಯಾಕೆ ಅಂದ್ರೆ ಕರ್ಮ ವಿಪಾಕಂ ಆರ ಬಗೆಗಂ ವೈಕಲ್ಯಮಂ ತಾರದೆ ಅಲ್ವಾ. ಕರ್ಮ ಅನ್ನುವಂಥದ್ದು, ಕರ್ಮ ಫಲ ಅನ್ನುವಂಥದ್ದು ಯಾರಿಗಾದ್ರೂ ಕೂಡ ಮನಸ್ಸಿಗೆ ವಿಕಲತೆಯನ್ನುಂಟು ಮಾಡೋದಿಲ್ವೇ ಅಂತ ಇರೋದು ಎಂಬ ಈ ನಿಶ್ಚಯಂಗೆಟ್ಟು ಸಿಂಹರವ ಅಂದ್ರೆ ರವ ಅಂದ್ರೆ ಶಬ್ದ, ಸಿಂಹದ ಗರ್ಜನೆ ಅಂತ. ರವಂದೋರಿದನ್, ಸಿಂಹರವನ್ನ ಮಾಡಿದ್ದಾನೆ. ಆಹವಂ ಯುದ್ಧ, ವಿಷಮಂ
ವಿಷಮವು ಕಷ್ಟತರವಾಗಿದೆ ಎಂಬ, ಅಯ್ಯೋ ನನ್ನ ತಮ್ಮನಿಗೆ ಇದು ಯುದ್ಧ ಕಷ್ಟತರ ಆಗೋಗಿದೆ, ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ, ಯಾರು ಕೂಡ ನನ್ನ ತಮ್ಮನನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆ ವಿಚಾರ ಹೊರಟೋಗಿ ಮರೆತು ಹೋಗಿ, ಅಯ್ಯೋ ಈಗ ನನ್ನ ತಮ್ಮನಿಗೆ ಯುದ್ಧದಲ್ಲಿ ಕಷ್ಟ ಆಗಿದೆ ಅನ್ನುವಂಥ ವಿಷಯ ಅವನ ತಲೆಗೆ ಬರ್ತಾ ಇದೆ ಎಂಬ ಈ ವಿಸ್ಮಯಂ ಅನ್ನುವಂಥ ಈ ವಿಸ್ಮಯ ಅಚ್ಚರಿ ಇದೆಯಲ್ಲ, ಇದು ರಾಮನ ಮನಸ್ಸಿನಲ್ಲಿ ಗಟ್ಟಿಯಾಗುತ್ತ ಚಿತ್ತದೊಳ್ ದೊರೆಕೊಂಡತ್ತು ಮೂಡಿ ರಘುದ್ವಹಂಗಂ, ರಘುವಂಶ ಏನೋ ಇದು ರಘುವಂಶದ ಶ್ರೇಷ್ಠ ವ್ಯಕ್ತಿಯಾದಂಥ ರಾಮನಿಗೂ ಈ ರೀತಿ ಆಯ್ತು, ಇನ್ನು ಉಳಿದವ್ರ ಗತಿ ಏನು? ಹಾಗೇನೆ ಎಂತಕ್ಕೂಮೋ ಹಿಂಗಾಗ್ಲಿಲ್ಲ ಅಂತಂದ್ರೆ, ರಾಮನ ಮನಸ್ಸಿಗೆ ಈ ರೀತಿ ಬರಲಿಲ್ಲ ಅಂದ್ರೆ ಎಂತಕ್ಕೂಮೋ ಜಾನಕಿ ಹರಣಂ ಅಂತ ಕವಿ ಮಾತಾಡ್ತಾನೆ. ಆ ಕಾರಣಕ್ಕೆ ಕರ್ಮ ವಿಪಾಕಂ ಆರಭಾಗಂ ವೈಕಲ್ಯಮಂ ತಾರದೆ, ಇದನ್ನ ವಿಧಿಗೆ ಆರೋಪಿಸ್ಬಿಡ್ತಾನೆ ಕವಿ ನಾಗಚಂದ್ರ ಚೆನ್ನಾಗಿ. ಕರ್ಮ ವಿಪಾಕಂ, ಕರ್ಮದ ಫಲ ಅನ್ನುವಂಥದ್ದು ಹಾರಭಾಗಂ, ಯಾರ ಮನಸ್ಸಿಗಾದ್ರೂ ವಿಕಲತೆಯನ್ನು ತರೋದಿಲ್ಲವೇ ಅಂತ ಹೇಳ್ತಾರೆ. ಮುಂದಕ್ಕೆ ಏನಾಯ್ತು ನೋಡ. ಕಾಪಂ ಪೇಳ್ದು, ಈಗ ಗೊತ್ತಾಯ್ತು ಅಪ್ಪ ನನ್ನ ತಮ್ಮನಿಗೆ ರಕ್ಷಣೆ ಮಾಡಕ್ ಹೋಗ್ಬೇಕು ನಾನು ಅಂತ ಅಂದ್ಬಿಟ್ಟು ರಾಮ ಹೊರಟು ನಿಂತ್ಕೊಂಡ. ಈಗ ಅದೇ ಬೇಕಾಗಿರೋದು ರಾವಣನ್ಗೆ, ಎತ್ಕೊಂಡು ಹೋಗ್ಬೇಕಲ್ಲ ಸೀತೆಯನ್ನ. ಕಾಪಂ ಪೇಳ್ದು ಜಟಾಯುವನ್ ಓಪಳನ್ ಇರವೇಳ್ದು ವೈರಿ ಬಲಮಂ ತವಿಸಲ್ ಪೋಪಂತಿರೆ ದಂಡಧರಂ ಚಾಪಧರಂ ಬಲನ್ ವಂದ್ಯ ಕೋಪಂ ಪೋದಂ. ಚೆನ್ನಾಗಿದೆ. ಕಾಪಂ ಪೇಳ್ದು, ಕಾವಲಿಗೆ ಹೇಳಿ, ಯಾರಿಗೆ? ಜಟಾಯುವಿಗೆ. ಜಟಾಯುವಿಗೆ ಹೇಳ್ದ, ನೋಡು ನನ್ನ ಹೆಂಡತಿ ಸೀತೆ ಇಲ್ಲಿ ಇದ್ದಾಳೆ, ಗೊತ್ತಾಯ್ತಾ, ಅವಳು ನಿನ್ ಜೋಪಾನವಾಗಿ ನೋಡ್ಕೊಬೇಕು ಅಂತ ಹೇಳಿ ಕಾಪಂ ಪೇಳ್ದು, ಕಾವಲಿರು ಅಂತ ಹೇಳಿ ಜಟಾಯುವನ್ ಓಪಳನ್ ಇರವೇಳ್ದು. ಓಪಳನ್ ಅಂದ್ರೆ ಪ್ರಿಯತಮೆಯನ್ನ, ಹೆಂಡತಿಯನ್ನ ಅಂತ ಅರ್ಥ. ಇಲ್ಲಿ ಪ್ರಿಯತಮೆ ಅಥವಾ ಹೆಂಡತಿ, ಅರ್ಧಾಂಗಿ ಅನ್ನುವಂತ ಅರ್ಥ ಇದೆ. ಓಪಳನ್ ಇರವೇಳ್ದು, ನೀನಿರಮ್ಮ, ಗೊತ್ತಾಯ್ತಾ, ಇಲ್ಲೇ ಇರೋ, ನಾನು ನಿನ್ನ ರಕ್ಷಣೆಗೆ ಜಟಾಯುವನ್ನ ಇಲ್ಲಿ ಇರಿಸಿದ್ದೀನಿ, ಅಲ್ಲಿ ನನ್ನ ತಮ್ಮನನ್ನ ನಾನು ನೋಡಕ್ ಹೋಗ್ಬೇಕು ಅಂತ ಹೇಳಿ ಹೇಳ್ದು. ವೈರಿ ಬಲಮಂ ತವಿಸಲ್, ವೈರಿ ಬಲವನ್ನ ನಾಶ ಮಾಡಲು ಪೋಪಂತಿರೇ, ಗೊತ್ತಾಯ್ತಾ, ವೈರಿ ಬಲವನ್ನ ನಾಶ ಮಾಡಲು ಹೋಗುವ ಹಾಗೆ ಇರುವ ಆ ರಾಮನ ಕೈಯಲ್ಲಿ ದಂಡ ಇದೆ, ಚಾಪವು ಇದೆ. ದಂಡಧರನಾದಂತಹ, ಚಾಪಧರನಾದಂತಹ, ದಂಡವನ್ನು ಮತ್ತು ಚಾಪವನ್ನು, ಬಿಲ್ಲುವನ್ನು ಹಿಡ್ಕೊಂಡಿರುವಂತಹ ಬಲನ್, ಬಲನ್ ಅಂದ್ರೆ ರಾಮ ಅಂತ, ಬಲನ್ ವಂದ್ಯ ಕೋಪಂ, ವಂದ್ಯ ಕೋಪಂ, ವಂದ್ಯ ಅಂತಂದ್ರೆ ಬಂಜೆತನ ಇಲ್ಲದ್ದು ಅಂತ, ಬಂಜೆತನ ಇಲ್ಲ ಅಂತ. ಯಾವುದಕ್ಕೆ? ಕೋಪಕ್ಕೆ, ಅಂದ್ರೆ ಹೆಚ್ಚಾದ ಕೋಪದಿಂದ ಅನ್ನುವಂಥ ಅರ್ಥ ಬರುತ್ತೆ. ಅವನು ವೈರಿ ಬಲಮಂ ತವಿಸಲು, ವೈರಿ ಬಲವನ್ನ ನಾಶ ಮಾಡೋದಕ್ಕೆ ಪೋಪಂತಿರೆ ಹೋಗುವ ರೀತಿ ಇದ್ದಾನೆ. ಅದ್ರ ಜೊತೆಗೆ ಅವನು ಏನನ್ನ ಇಟ್ಕೊಂಡು ದಂಡಧರನಾಗಿಯೋ ಚಾಪಧರನಾಗಿಯೋ ಆ ಬಲನ ರಾಮ ವಂದ್ಯ ಅಂದ್ರೆ ಅಸಾಧ್ಯವಾದ ಕೋಪವನ್ನ ತಾಲಿ ಅಂತ, ಕೊನೆಯಾಗದ ಖಾಲಿಯಾಗದ ಕೋಪವನ್ನ ತುಂಬಿಕೊಂಡು ಅಂತ, ಕೋಪಿಷ್ಠನಾಗಿ, ನನ್ನ ತಮ್ಮನವ್ ನಂಗೆ ಮಾಡಿದನ ಅನ್ನುವಂಥ ಕೋಪಿಷ್ಠನಾಗಿ, ಬಲನ್ ವಂದ್ಯಂ ಕೋಪಂ ಪೋದಂ, ಕೋಪವನ್ನು ಧರಿಸಿಕೊಂಡು ಅವನು ಹೋದ. ಅನ್ನೆಗಂ ಇತ್ತಲ್, ಸೀತೆಯನ್ನ ಬಿಟ್ಟು ಕೋಪ ಮಾಡಿಕೊಂಡು ಹಿಂಗಾಗೋಯ್ತಾ ಅಂತ ಅವನು ಹಿಂಗ್ ಹೊರಟ. ಆ ಸಂದರ್ಭವನ್ನೇ ಕಾಯ್ತಾ ಇದ್ದಂತ ರಾವಣ ಮೇಲ್ಗಡೆ ಇದ್ದವನು ಅನ್ನೆಗಂ ಇತ್ತಲ್, ಇಲ್ಲೇನಾಯ್ತು ಅಂತ ಹೇಳ್ತಾರೆ. ಕಾಪಂ ಪೇಳ್ದು ಜಟಾಯುವನ್ ಓಪಳನ್ ಇರವೇಳ್ದು ವೈರಿ ಬಲಮಂ ತವಿಸಲ್ ಪೋಪಂತಿರೆ ದಂಡಧರಂ ಚಾಪಧರಂ ಬಲನ್ ವಂದ್ಯ ಕೋಪಂ ಪೋದಂ. ಅನ್ನೆಗಂ ಇತ್ತಲ್ ಏನಾಯ್ತು ನೋಡೋಣ. ಅಳಿಪಿ ಪರ ಓದುಗೆ ಅಧೋಗತಿ ಇಳಿಯುವುದನ್ನು ಅಭಿನಯಿಸುವಂತೆ ಸೀತೆಯ ಸಾರ್ಗಣ್ ಇಳಿದಂ ನಭದಿಂ ಕಚರಂ ಪಳಿಗಂ ಪಾಪಕಂ ಅಂಜದವರೇಗಯ್ಯರ್. ಚೆನ್ನಾಗಿದೆ. ಪಳಿಗಂ ಪಾಪಕಂ ಅಂಜದವರೇಗಯ್ಯರ್, ನಿಮ್ಮ ಪದ್ಯದ ಹೇಳಿಕೆ ಇದು, ನಿಮ್ಮ ಪದ್ಯ ಶೀರ್ಷಿಕೆ ಇದು. ಅಳಿಪಿ, ಅಳಿಪಿನ ದುರಾಸೆಯಿಂದ,
ಪರ ವಧುಗೆ ದುರಾಸೆಯಿಂದ ಬೇರೆಯವರ ಹೆಂಡತಿಗೆ ಆಸೆ ಪಟ್ಟು ದುರಾಸೆಯಿಂದ ಅಧೋಗತಿಗೆ ಬೇರೆಯವ್ರ ಹೆಂಡತಿಗೆ ಆಸೆ ಪಟ್ಟ ಅಂದ್ರೆ ಅವನು ಅಧೋಗತಿಗೆ ಇಳ್ದ ಅಂತ, ಈ ನ್ಯಾಯವಾದ ಮಟ್ಟಕ್ಕೆ ಇಳ್ದ ಅಂತಾನೆ ಅರ್ಥ. ಅದನ್ನ ಅಧೋಗತಿಗೆ ಇಳಿಯುವುದನ್ ಬೇರೆಯವರ ಹೆಂಡತಿಗೆ ಆಸೆ ಪಟ್ಟು ನಡೆದುಕೊಳ್ಳುವ ಅವರ ಹಾಗೆ ಅಭಿನಯಿಸುವಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಳಿಪಿ ಪರೋವಧುಗೆ ಅತಿ ಅಳಿಪಿ ಪರ ವಧುಗೆ ಅಧೋಗತಿಗೆ ಇಳಿಯುವುದನ್ನು ಅಭಿನಯಿಸುವಂತೆ ಅಂತ. ಅಳಿಪಿ ಪರ ವಧುಗೆ ಅಧೋಗತಿಗೆ ಇಳಿಯುವುದನ್ನು ಅಭಿನಯಿಸುವಂತೆ ಸೀತೆಯ ಸಾರಂಗೆ ಇಳಿದಂ ನಭದಿಂ ಕಚರಂ. ಕಚರ ಅಂತಂದ್ರೆ ರಾವಣ ಅಂತ. ಎಲ್ಲಿ? ಆಕಾಶದಿಂದ ಅವನು ಇಳ್ದ ಅಂತ ಹೇಳ್ತಾರೆ. ಅಳಿಪಿನ ದುರಾಸೆಯಿಂದ, ಗೊತ್ತಾಯ್ತಾ? ದುರಾಶೆಯಿಂದ ಅಲ್ಲ ರೀ, ಮದುವೆಯಾಗಿದ್ದಾಗ್ಯೂ ಕೂಡ ಬೇರೆಯವನ ಹೆಂಡತಿ ಬೇಕು ಅನ್ನುವಂಥದ್ದು ದುರಾಶೆ ಅಲ್ವಾ, ಅದನ್ನೇ ಹೇಳ್ತಾ ಇರೋದು. ಅಳಿಪಿ ಪರ ವಧುಗೆ ಬೇರೆಯವರ ಹೆಂಡತಿಗೆ ಅಳಿಪಿ ಆಸೆ ಪಟ್ಟು ಅಧೋಗತಿಗೆ ಇಳಿಯುವುದನ್, ಬೇರೆಯವರ ಹೆಂಡತಿಗೆ ಆಸೆ ಪಟ್ಟು ಅಧೋಗತಿಗೆ ಇಳಿತಾರಲ್ಲ ಅಂಥವ್ರನ್ನ ಅಭಿನಯಿಸಿ ತೋರಿಸುವ ಹಾಗೆ. ಆ ಥರದ್ದು ಹೇಗಿರುತ್ತೆ? ಬೇರೆಯವರ ಹೆಂಡತಿಗೆ ಆಸೆ ಪಟ್ಟು ಅಧೋಗತಿಗೆ ಇಳಿತಾರಲ್ಲ, ಅದನ್ನ ಹೇಗಪ್ಪ ಅಭಿನಯಿಸೋದು ಅಂತಂದ್ರೆ, ಅಭಿನಯಿಸಿ ನಾನು ತೋರಿಸ್ತೀನಿ ಅನ್ನುವ ಹಾಗೆ ರಾವಣ ಅಳಿಪಿ ಪರ ವಧುಗೆ ಅಧೋಗತಿಗೆ ಇಳಿಯುವುದನ್ನು ಅಭಿನಯಿಸುವಂತೆ, ನಾನು ನಟಿಸಿ ತೋರಿಸ್ತೀನಿ ನೋಡಿ ಅನ್ನುವ ಹಾಗೆ ರಾವಣ ಸೀತೆಯ ಸಾರಂಗೆಗೆ ಇಳಿದ. ಸೀತೆಯ ಸಮೀಪಕ್ಕೆ, ಸನಿಹಕ್ಕೆ ಇಳಿದಂ ನಭದಿಂ, ಆಕಾಶದಿಂದ ಅವನು ಇಳಿದ. ಕಚರಂ, ರಾವಣ ಇಳಿದ. ಕಚರ ಅಂತಾರೆ ಆಕಾಶಗಾಮಿ ಅಂತಲೇ ಅರ್ಥ, ಕಚರಂ. ಅದಕ್ಕೆ ಕವಿ ಮಾತಾಡ್ತಾ ಇದ್ದಾನೆ, ಪಳಿಗಂ ಪಾಪಕಂ ಅಂಜದವರೇ ಗಯ್ಯರ್. ನಿಂದೆಗೂ, ಗೊತ್ತಾಯ್ತಾ, ನಿಂದೆಗೂ ತಾವು ಮಾಡುವ ಕೆಲಸದಿಂದ ಬರುವ ಪಾಪಕ್ಕೂ ಅಂಜದವರು ಏನ್ ಬೇಕಾದ್ರೂ ಮಾಡ್ತಾರ್ರಿ, ಗೊತ್ತಾಯ್ತಾ? ಏನ್ ಬೇಕಾದ್ರೂ ಮಾಡ್ತಾರೆ. ಪರರ ಹೆಂಡತಿ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಏನ್ ಬೇಕಾದ್ರೂ ಮಾಡ್ತಾರೆ. ಪಳಿಗಂ ಪಾಪಕಂ ಅಂಜದವರೇ ಗಯ್ಯರ್ ಅಂತ ಹೇಳಿ ಉದ್ಗಾರವನ್ನು ತೆಗೆದಿದ್ದಾನೆ ನಾಗಚಂದ್ರ ಕವಿ. ಮುಂದಕ್ಕೆ ನೋಡೋಣ. ದೋಷಿ ಪಿಡಿವಂತೆ ದಿವ್ಯದ ಕಾಸಿದ ಕುಳವಂ, ಕಡಂಗಿ ಕಾಳೋರಗನಂ ಕೂಸು ಪಿಡಿವಂತೆ ಪಿಡಿದಂ ಸಾಸಿಗನ್ ಅವಿವೇಕಿ ಸೀತೆಯಂ ದಶಕಂಠಂ. ತುಂಬಾ ಚೆನ್ನಾಗಿದೆ. ದೋಷಿ ಪಿಡಿವಂತೆ, ದೋಷಿ ಅಂತಂದ್ರೆ ತಪ್ಪಿತಸ್ಥ, ಕಲ್ಪ್ರಿಟ್ ಅಂತೀವಲ್ಲ ನಾವು, ಅಪರಾಧಿ ಅಂತ. ಈ ದೋಷಿ ಪಿಡಿವಂತೆ, ಹಿಡಿಯುವ ಹಾಗೆ, ದಿವ್ಯದ ಕಾಸಿದ ಕುಳುವಂ. ಏನಿದು? ಆಗಿನ ಕಾಲಕ್ಕೆ ಬಹಳ ಹಿಂದಕ್ಕೆ ಯಾರಾದರೂ ತಪ್ಪಿತಸ್ಥರಿದ್ರೆ, ಅಪರಾಧಿಗಳಿದ್ರೆ, ಅವ್ರನ್ನ ಪರೀಕ್ಷೆ ಮಾಡಬೇಕಾದ್ರೆ ಅವರು ತಪ್ಪಿತಸ್ಥರೋ ಅಲ್ವೋ ಅಪರಾಧಿಗಳೋ ಅಲ್ವೋ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡೋದಕ್ಕೆ ದಿವ್ಯದ ಅಂದ್ರೆ ಅದೇನೆ ಅರ್ಥ, ಪರೀಕ್ಷೆ. ಅವರು ಅಪರಾಧಿಗಳು ಅಲ್ವೋ ಅನ್ನುವಂತಹ ಪರೀಕ್ಷೆ ಮಾಡ್ತಾರೆ. ಆ ದಿವ್ಯದ ಪರೀಕ್ಷೆಗಳಲ್ಲಿ ಇದು ಒಂದು. ಯಾವುದೋ ಕಾಸಿದ ಕೊಳುವನ್ನ ಇಟ್ಕೊಳ್ಳೋದು, ಕಾಯಿಸಿರುವಂತ ಕಬ್ಬಿಣವನ್ನ ಮುಟ್ಟೋದು, ಇಟ್ಕೊಳ್ಳೋದು, ಅದು ಒಂದು. ದಿವ್ಯದ ಅಂತಂದ್ರೆ ಬೇರೆ ಬೇರೆದೆಲ್ಲ ಪರೀಕ್ಷೆಗಳಿರ್ತವೆ. ಆ ದಿವ್ಯದ ಪರೀಕ್ಷೆಯಲ್ಲಿ ಇದೊಂದು, ಕಾಸಿದ ಕೊಳವನ್ನು ಇಟ್ಕೊಳ್ಳೋದು, ಉತ್ತಕ್ಕೆ ಕೈ ಹಾಕ್ಬಿಟ್ಟು ಅವನ್ನ ಎತ್ಕೊಳ್ಳೋದು, ಈ ಥರದ್ದೆಲ್ಲ ಪರೀಕ್ಷೆಗಳಿರ್ತವೆ ದಿವ್ಯ ಅನ್ನುವಂಥ ಪರೀಕ್ಷೆಗಳಲ್ಲಿ. ಆಗಿನ ಕಾಲದಲ್ಲಿ ಆ ಥರದವೆಲ್ಲ ಇದ್ವು ಅಂತ. ದೋಷಿ ಪಿಡಿವಂತೆ, ತಪಿತಸ್ಥನಾದಂಥವನು ಹಿಡಿಯುವ ಹಾಗೆ, ಏನೋ ದಿವ್ಯದ ಕಾಸಿದ ಕುಳವಂ, ಪರೀಕ್ಷೆಗೋಸ್ಕರ ತನ್ನ ಅಪರಾಧಿತನವನ್ನ ಅಥವಾ ನಿರಪರಾಧಿತನವನ್ನ ಏನೋ ಸಾಬೀತುಪಡಿಸ್ಲಿಕ್ಕೋಸ್ಕರ ಇಟ್ಟಿರುವಂತಹ ಕಾಸಿದ ಕೊಳಂ, ಬಿಸಿ ಬಿಸಿಯಾಗಿರುವಂತಹ ಕಾಯಿಸಿದ ಕಬ್ಬಿಣದ ಸರಳು, ಅದು ಕುಳುವಂ ಅಂತಂದ್ರೆ ಆ ಕಬ್ಬಿಣದ ಸರಳು ಹಿಡಿಯುವ ಹಾಗೆ. ಎರಡು ಇಮೇಜನ್ನ ಕವಿ ಇಲ್ಲಿ ಕೊಡ್ತಾ ಇದ್ದಾನೆ. ಸೀತೆಯ ಕೈಯನ್ನು ಹೆಂಗ್ ಹಿಡ್ಕೊಂಡ ಅವನು ಅಂತಂದ್ರೆ,
ದಿವ್ಯದ ಕಾಸಿದ ಕುಳುವಂ ಹಿಡ್ಕೊಳ್ಳೋ ಹಾಗೆ ಒಬ್ಬ ದೋಷಿ, ಅಪರಾಧಿ, ತಪ್ಪಿತಸ್ಥ, ನಾನು ತಪ್ಪಿತಸ್ಥನೋ ಅಲ್ವೋ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡೋದಕ್ಕೆ ಹಿಡಿತಾನಲ್ಲ, ಆ ಕಾಸಿದ ಕುಳುಮ ಹಾಗೆ ಅವಳ ಕೈ ಹಿಡ್ಕೊಂಡ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದಾನೆ ಕವಿ, ಕಡಂಗಿ ಕಾಳೋರಗನಂ ಕೂಸು ಪಿಡಿಯುವಂತೆ ಪಿಡಿದಂ. ಆಯ್ತಾ, ಹಿಡ್ಕೊಂಡ ರಾವಣ ಸೀತೆಯನ್ನ ಹೇಗೆ ದೋಷಿ ಕಾಸಿದ ಕುಳುವನ್ನ ಹಿಡ್ಕೊಳ್ಳೋತಾರ, ಹಾಗೆ ಕಡಂಗಿ ಉತ್ಸಾಹದಿಂದ, ಗೊತ್ತಾಯ್ತಾ, ಕಾಳೋರಗನಂ ಕಾಳೋರಗ ಸರ್ಪವನ್ನ ಹಿಡಿಯುವಂತ ಕೂಸಿನ ಹಾಗೆ ತಪ್ಪಿತಸ್ಥ ದೋಷಿ ಹೇಗೆ ನಾನು ತಪ್ಪಿತಸ್ಥನ ಅಲ್ವ ಅನ್ನುವಂಥ ಪರೀಕ್ಷೆಗೆ ಒಳಗಾಗಿ ಆ ಕಾದಿರುವಂಥ ಕಬ್ಬಿಣದ ಸರಳನ್ನ ಹಿಡ್ಕೊತಾನೋ, ಹಾಗೆ ಮಗು ಉತ್ಸಾಹದಿಂದ, ಆ ಮಗು ಏನು ತಿಳುವಳಿಕೆ ಇಲ್ಲ, ಗೊತ್ತಾಯ್ತಾ, ಆ ಮಗು ಕಡಂಗಿ ಉತ್ಸಾಹದಿಂದ ಕಾಳೋರಗನಂ ಉರಗ ಅಂದ್ರೆ ಹಾವು, ಸರ್ಪವನ್ನ ಹಿಡಿಯುವಂತೆ, ಕೂಸು ಹಿಡಿಯುವಂತೆ, ಆ ಮಗು ಹಿಡಿಯುವಂತೆ ಪಿಡಿದಂ. ಆ ಮಗುಗೆ ಯಾವ ವಿವೇಚನೆಯೂ ಇಲ್ಲ, ಈ ಹಾವಿನಿಂದ ನನಗೇನಾಗತ್ತೆ, ನನಗೆ ಕಚ್ಚುತ್ತಾ ಇನ್ನೇನಾಗುತ್ತೆ, ತಂದಾಗುತ್ತೆ ಮಗದಂತ ಏನೂ ಗೊತ್ತಿಲ್ಲ. ಆಗ ಹಿಡಿದ್ಬಿಟ್ಟ. ಆ ಮಗುಗೆ ತಿಳುವಳಿಕೆ ಇಲ್ಲ. ಆದ್ರೆ ರಾವಣನಿಗೆ ತಿಳುವಳಿಕೆ ಇದೆಯಲ್ಲ, ತಿಳುವಳಿಕೆ ಇದ್ದಾಗಿಯೂ ಮಗುವಿನ ತರ ನಡ್ಕಣ್ಣಲ್ಲ ಇವನು. ದೋಷಿ ಪಿಡಿಯುವಂತೆ ದಿವ್ಯದ ಕಾಸಿದ ಕುಳುವಂ. ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ. ತಪ್ಪಿತಸ್ಥನಾದವನು ತನ್ನ ಅಪರಾಧತನವನ್ನ ಏನೋ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇಟ್ಟಿರುವಂತಹ ಕುಳವನ್ನ ಹಿಡ್ಕೊಳ್ಳುವ ಹಾಗೆ, ಅಪರಾಧಿಗೆ ಶಿಕ್ಷೆ ಆಗಬೇಕೋ ಬೇಡವೋ ಅನ್ನುವಂತಹ ಸಂದರ್ಭದಲ್ಲಿ ಕೊಡುವ ಪರೀಕ್ಷೆಗೆ ಒಳಗಾಗುವಂತಹ ಅಪರಾಧಿಯಂತೆ ಆ ಕಾಸಿದ ಕುಳವನ್ನ ಹಿಡ್ಕೊಳ್ಳುವ ಹಾಗೆ, ಜೊತೆಗೆ ಉತ್ಸಾಹದಿಂದ ಸರ್ಪವನ್ನ ಕಂಡಂತ ಮಗು ಅದರನ್ನ ಹಿಡ್ಕೊಂಡಂಗೆ ಆ ಕೂಸು ಪಿಡಿಯುವಂತೆ ಪಿಡಿದಂ ಹಿಡ್ಕೊಂಡ. ಸಾಹಸಿ, ಅವಿವೇಕಿಯಾದ ಸಾಹಸಿ ಸೀತೆಯಂ ದಶಕಂಠಂ. ತುಂಬಾ ಚೆನ್ನಾಗಿದೆ. ಸಾಹಸಿಗನ್ ಅವಿವೇಕಿ ಸೀತೆಯಂ, ಅವಿವೇಕಿಯಾದ ಸಾಹಸಿ ಇವನು ಅಂತ. ಸಾಹಸಿ ಸರಿ, ಆದ್ರೆ ಅವಿವೇಕಿಯಾಗಿದ್ದಾನೆ. ಯಾರಲ್ಲಿ ಸಾಹಸ ಮಾಡುವಂತ ಶಕ್ತಿ ಇದೆಯೋ ಅದನ್ನ ವಿವೇಕದಿಂದ ಬಳಸಲು ಸಾಧ್ಯ ಇಲ್ಲದೆ ಆದಾಗ ಇಂಥ ಅವಘಡಗಳೆಲ್ಲ ನಡೆದೋಯ್ತವೆ. ಪಿಡಿದಂ ಸಾಹಸಿಗನ್ ಅವಿವೇಕಿ ಸೀತೆಯಂ ದಶಕಂಠಂ. ಈ ದೋಷಿ ಪಿಡಿಯುವಂತೆ, ದೋಷಿ ಆ ದಿವ್ಯದ ಕುಳವನ್ನ ಹಿಡಿಯುವ ಹಾಗೆ, ಕಡಂಗಿ ಕಾಳೋರಗನನ್ನ ಕೂಸು ಹಿಡಿಯುವ ಹಾಗೆ, ಗೊತ್ತಾಯ್ತಾ. ಇದು ಅವಿವೇಕಿ ಸಾಹಸಿಯಾದಂತಹ ನಮ್ಮ ರಾವಣನು ಕೂಡ, ದಶಕಂಠನು ಕೂಡ ಸೀತೆಯನ್ನ ಹಿಡಿದುಕೊಂಡ ಅಂತ ಹೇಳ್ಬಿಟ್ಟು ಕವಿ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ. ನೋಡಿ ಮುಂದಕ್ಕೆ ನೋಡೋಣ ಏನಾಗತ್ತೆ ಅಂತ. ಅಂತೂ ಪಿಡಿದು ಹಾಗೆ ಹಿಡ್ಕೊಂಡು, ದೋಷಿ ಪಿಡಿಯುವಂತೆ ಕಾಸಿದ ಕುಳುವಂ ಅಂತ ಹೇಳೋದಲ್ಲ, ಹಂಗೆ ಹಿಡ್ಕೊಂಡು ಅವನು ಕೂಸು ನೋಡಿ, ಕಡಂಗಿ ಕಾಳೋರಗನಂ ಕೂಸು ಪಿಡಿಯುವಂತೆ ಅಂತ ಹೇಳೋದಲ್ಲ, ಹಂಗೆ ಅದನ್ನ ಹಿಡ್ಕೊಂಡು, ಸೀತೆಯನ್ನು ಹಿಡ್ಕೊಂಡು ಅಂತೂ ಪಿಡಿದು ನಿಜ ವಿಮಾನದೊಳ್ಳಿಟ್ಟು, ಅವನ ಪುಷ್ಪಕ ವಿಮಾನ ಇತ್ತಲ್ಲ ಅಲ್ಲಿ ಅವಳನ್ನು ಕೂರಿಸಿ ಹೆಂಗ್ ಕರ್ಕೊಂಡೋದ ಅನ್ನುವಂಥದ್ದನ್ನ ಕವಿ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ. ದಶಮುಖನ್ ಉನ್ಮುಖನ್ ಅಳಿಪಿಂ ಶಶಿಮುಖಿಯಂ ಜನಕಸುತೆಯನ್ ಆವರಿಸೆ ಚತುರ್ದಶ ಭುವನಮನ್ ಅಪವಾದಂ ಶಶಿಕಲೆಯಂ ಸಂಹಿಕೇಯನ್ ಉಯ್ಯುವಂತೆ ಉಯ್ದಂ. ತುಂಬಾ ಜನ ಇರುವಂತ ಉದಾಹರಣೆಯನ್ನ ನಾಗಚಂದ್ರ ಕವಿ ಕೊಡ್ತಾ ಇದ್ದಾನೆ. ಯಾವ ರೀತಿ ಒತ್ತೊಯ್ದ ಸೀತೆಯನ್ನ ಅಂತ. ದಶಮುಖನ್ ಉನ್ಮುಖನ್, ದಶಮುಖನ್ ಅಂದ್ರೆ ರಾವಣ, ಉನ್ಮುಖ ಅಂದ್ರೆ ಸಿದ್ಧನಾಗಿದ್ದಾನೆ, ರಾವಣನು ಸಿದ್ಧನಾಗಿದ್ದಾನೆ. ಅಳಿಪಿಂ ಶಶಿಮುಖಿಯಂ ಜನಕಸುತೆಯನ್ ಆವರಿಸೆ, ಏನೋ ಸೀತೆಯನ್ನ ಒತ್ತೊಯ್ಯುವುದಕ್ಕೆ ಸಿದ್ಧನಾಗಿರುವಂತಹ, ಸೀತೆಯನ್ನ ಒತ್ತೊಯ್ಯುವುದಕ್ಕೆ ಸಿದ್ಧನಾಗಿರುವಂತಹ ರಾವಣ ಎಂತ ಶಶಿಮುಖಿಯಂ ಜನಕಸುತೆಯನ್, ರಾವಣ ಸಿದ್ಧನಾಗಿದ್ದಾನೆ ದುರಾಶೆಯಿಂದ, ಕೆಟ್ಟ ಆಶೆಯಿಂದ. ಏನಕ್ಕೆ? ಶಶಿಮುಖಿಯಂ ಚಂದ್ರನ ಮುಖತಾವರೆ ಅಂತ ಮುಖದ ಹಾಗೆ ಇರುವಂತಹ ಸೀತೆಯನ್ನ, ಜನಕಸುತೆಯನ್ನ ಅಂತಂದರೆ
ಜನಕರಾಜನ ಮಗಳನ್ನ ಆವರಿಸಲು. ಆವರಿಸೆ ಅನ್ನುವಂಥ ಈ ಶಬ್ದವನ್ನ ಎರಡೂ ಕಡೆಗೆ ನಾವು ಬಳಸ್ಕೋಬಹುದು. ಮಾತಾಡ್ತೀನಿ ನಾನು ಅದನ್ನ. ದಶಮುಖನ್ ಉನ್ಮುಖನ್. ದಶಮುಖನ್ ರಾವಣ ಉನ್ಮುಖನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ದುರಾಶೆಯಿಂದ ಶಶಿಮುಖಿಯಾದಂತಹ ಜನಕಸುಧೆಯಾದಂತಹ ಸೀತೆಯನ್ನ ಆವರಿಸಲು ಹಂಗಂತ ಸಿದ್ಧನಾಗಿರುವಂತಹ ಸ್ಥಿತಿ. ಚತುರ್ದಶ ಭುವನಮನ್ ಅಪವಾದಂ. ಅವನು ಹಾಗೆ ಆವರಿಸಿರುವುದರಿಂದ 14 ಲೋಕಗಳಲ್ಲಿಯೂ ಕೂಡ ಅಪವಾದವು ಆವರಿಸಿದೆ. ಸೀತೆಯನ್ನ ಆವರಿಸಿರುವುದರಿಂದ ಚತುರ್ದಶ ಭುವನಕ್ಕೂ 14 ಲೋಕಗಳಿಗೂ ಕೂಡ ರಾವಣನ ಈ ಅಪವಾದ ವ್ಯಾಪಿಸಿದೆ, ಆವರಿಸಿದೆ. ಮುಂದಕ್ಕೆ ನೋಡಿ, ಇವನು ಹೆಂಗೆ ಸೀತೆಯನ್ನ ಒತ್ಕೊಂಡು ಹೋದ್ನಪ್ಪ ಅಂದ್ರೆ, ಶಶಿಕಲೆಯಂ ಸಹಿಕೇಯನ್ ಉಯ್ವಂತೆ ಉಯ್ದಂ. ಶಶಿಕಲೆಯಂ ಚಂದ್ರನನ್ನ, ಸಹಿಕೇಯನ್ ಅಂತಂದ್ರೆ ರಾಹು ಅಂತ, ಸಿಂಹಿಕೆ ಅನ್ನುವಂಥ ರಾಕ್ಷಸಿಯ ಮಗ ಆಗಿರೋ ಕಾರಣಕ್ಕೆ ಇವನನ್ನ ಸಹಿಕೇಯನ್ ಅಂತ ಕರೀತಾರೆ. ಸಹಿಕೇಯ ಅಂತ. ರಾಹು ಅರ್ಥಾತ್ ರಾಹು ಸೂರ್ಯನನ್ನ ಚಂದ್ರನನ್ನ ಗ್ರಹಣ ಕಾಲದಲ್ಲಿ ಹಿಡಿತಾನೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಶಶಿಕಲಯಂ ಸಹಿಕೇಯನ್ ಉಯ್ವಂತೆ ಉಯ್ದಂ. ಒತ್ತೊಯ್ದ ಇವನು ಚಂದ್ರನನ್ನ ರಾಹು ಹಿಡಿಯುವ ಹಾಗೆ ಈ ಸೀತೆಯನ್ನ ರಾವಣ ಒತ್ತೊಯ್ದ ಅಂತ ಮಾತಾಡ್ತಾ ಇರೋದು. ದಶಮುಖನ್ ಉನ್ಮುಖನ್. ದಶಮುಖನು ಉನ್ಮುಖನಾಗಿದ್ದಾನೆ, ಸಿದ್ಧನಾಗಿದ್ದಾನೆ ದುರಾಶೆಯಿಂದ. ಅಳಿಪಿಂ ಏನಕ್ಕೋಸ್ಕರ? ಶಶಿಮುಖಿಯಂ ಜನಕಸುತೆಯನ್ ಆವರಿಸೆ. ಶಶಿಯ ಏನೋ ಚಂದ್ರನಂತಿರುವಂತಹ ಜನಕರಾಜನ ಮಗಳಾಗಿರುವಂತಹ ಸೀತೆಯನ್ನ ಆವರಿಸಲು ಅಂತ. ಇನ್ನೊಂದು ಹಿಂಗೂ ಓದ್ಬೋದು. ದಶಮುಖನ್ ಉನ್ಮುಖನ್ ಅಳಿಪಿಂ ಶಶಿಮುಖಿಯಂ ಜನಕಸುತೆಯನ್. ದಶಮುಖನಾದಂತಹ ರಾವಣನು ಸಿದ್ಧನಾಗಿದ್ದಾನೆ ತನ್ನ ದುರಾಶೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ. ದುರಾಶೆಯಿಂದ ಶಶಿಮುಖಿಯಾದಂಥ ಜನಕಸುತೆಯನ್ನ ಅಂದ್ರೆ ಸೀತೆಯನ್ನ ಎತ್ಕೊಳ್ಳೋದಕ್ಕೆ. ಸೀತೆಯನ್ನು ಎತ್ಕೊಂಡಿರೋದ್ರಿಂದ ಆವರಿಸೆ ಚತುರ್ದಶ ಭುವನಮನ್ ಅಪವಾದಂ. ಸೀತೆಯನ್ನ ಅವನು ಅಪಹರಿಸಿದ್ರಿಂದ, ಹಿಡಿದಿದ್ರಿಂದ 14 ಲೋಕಗಳಿಗೂ ಆವರಿಸಿತು. ಏನು? ಚತುರ್ದಶ ಭುವನಮನ್. ಏನು? ಅಪವಾದಂ. ಈ ಅಪವಾದ ಅನ್ನುವಂಥದ್ದು ಪರಾಂಗನ ವಿರತಿ ವ್ರತವನ್ನ ಮಾಡ್ತಾ ಇದ್ದಂತ ರಾವಣ, ಅಯ್ಯೋ ಅವನು ಸೀತೆಯನ್ನ ಅಪಹರಿಸಿದ. ಚತುರ್ದಶ ಭುವನಗಳಲ್ಲಿಯೂ ಮೊದಲು ರಾವಣನು ಪರಾಂಗನ ವಿರತಿ ವ್ರತವನ್ನ ಮಾಡ್ತಾ ಇರುವಂತ ಮಹಾಪುರುಷ ಅಂತ ಹೇಳ್ಬಿಟ್ಟು ಕೊಂಡಾಡ್ತಿತ್ತು ಇಡೀ ಲೋಕ. ಆದ್ರೆ ಈಗ ಅಂಥವನು ಈಗ ಸೀತೆಗೆ ಮನಸೋತು ಸೀತೆಯನ್ನ ಅವಳ ಗಂಡನಿಂದ ಬೇರ್ಪಡಿಸಿ ಅಪಹರಿಸಿದ್ದಾನೆ. ಅಯ್ಯೋ ಅಂತ ಒಳ್ಳೆ ಸಭ್ಯಸ್ಥ ಸದ್ಗೃಹಸ್ಥ ಗೊತ್ತಾಯ್ತಾ, ಅವನು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಎಂತೆಂಥವ್ರು ಅವನ ಮೇಲ್ ಬಿದ್ದಿದ್ರು. ಮೇಲ್ವಾಯ್ದೊಡಂ ಅಮರಿಯರುಂ ಮಾನವ ಸ್ತ್ರೀಯರುಂ ಪಲರು ವಿದ್ಯಾಧರ ಸ್ತ್ರೀಯರುಂ ಅಮರಿಯರುಂ ಮಾನವ ಸ್ತ್ರೀಯರುಂ ಒಲವಿನಿನ್ ಮೇಲ್ವಾಯ್ದೊಡಂ. ದೇವತಾ ಸ್ತ್ರೀಗಳು ಸ್ವರ್ಗದಲ್ಲಿರುವಂತ ಈ ಹೆಣ್ಮಕ್ಳೆಲ್ಲ ಬಂದು ತಾವಾಗಿ ಅತ್ಯಂತ ಪ್ರೀತಿಯಿಂದ ರಾವಣನ ಮೇಲೆ ಬಿದ್ದಿದ್ದಾಗಿಯೂ, ರಾವಣನ ಇಂಪ್ರೆಸ್ ಮಾಡೋದಕ್ಕಾಗಿಯೋ, ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾಗ್ಲೂ ಕೂಡ ಮೇಲ್ವಾಯ್ದೊಡಂ ಮೇಲ್ ಬಿದ್ರೂ ಕೂಡ ಅವ್ರ ಕಡೆ ಅವನು ಮನಸ್ಸು ಮಾಡಿರ್ಲಿಲ್ಲ. ಅಂತ ರಾವಣ ಈಗ ಸೀತೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನ, ಸೀತೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನ ಅಂತೇಳಿ ಇಡೀ 14 ಲೋಕಕ್ಕೂ ಗೊತ್ತಾಗೋಯ್ತು. ನೋಡಿ ಅದ ಹೇಳ್ತಾ ಇರೋದು. ಶಶಿಮುಖಿಯಂ ಜನಕಸುತೆಯನ್. ಅವನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಳಿಪಿಂದ, ದುರಾಶೆಯಿಂದ ಎತ್ಕೊಂಡು ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ. ಉನ್ಮುಖನ್ ಸಿದ್ಧನಾಗಿದ್ದಾನೆ, ಸಿದ್ಧ ಮಾಡ್ಕೊಂಡಿದ್ದಾನೆ. ಯಾರು? ದಶಮುಖನ್. ಆ ಕಾರಣಕ್ಕೆ ಆವರಿಸಿತು ಚತುರ್ದಶ ಭುವನಮನ್. ಏನು? ಅಪವಾದ ಆವರಿಸಿತು. ಅವನ ಹೆಂಗ್ ಹೊತ್ಕೊಂಡು ಹೋದ ಅಂತಂದ್ರೆ, ಪಾಪಿ ರಾವಣ
ಶಶಿಕಲೆಯಂ ಚಂದ್ರನನ್ನ ಸಹಿಕೆಯನ್ನುಯ್ಯುವಂತೆ. ಸಹಿಕೆಯ ಅಂದ್ರೆ ರಾಹುವು ಆವರಿಸುವಂತೆ, ಎತ್ಕೊಂಡೋಗುವಂತೆ, ಮುತ್ತುವಂತೆ, ಸಹಿಕೆಯನ್ ಉಯ್ಯುವಂತೆ, ಉಯ್ದಂ ಎತ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಪಳಿಗಂ ಪಾಪಕಂ ಮಂಜದವರ್ ಹೇಗಯ್ಯರ್ ಅನ್ನುವಂಥ ಪದ್ಯಭಾಗ ಮುಕ್ತಾಯ ಆಗುತ್ತೆ. ಈ ಪದ್ಯಭಾಗದಿಂದ ನಾವು ಕಲಿಬೇಕಾಗಿರುವಂತಹ ನೀತಿ ಪಾಠ ಆದರೂ ಏನು? ಹೆಣ್ಮಕ್ಕಳ ವಿಷಯದಲ್ಲಿ ನಾವು ಹೇಗೆ ಸಭ್ಯರಾಗಿ ನಡ್ಕೊಳ್ಬೇಕು ಅನ್ನುವಂಥ ವಿಷಯವನ್ನ ಮೇಲಿಂದ ಮೇಲೆ ಈ ರೀತಿಯ ಮೈಥಾಲಜಿಗಳು ನಮ್ಗೆ ಹೇಳ್ತಾನೆ ಇರ್ತವೆ. ಈಗಿನ ಕಾಲಕ್ಕೂ ಆ ಥರದ ವಿಷಯಗಳನ್ನು ಹೇಳೋ ಅಗತ್ಯ ಇದೆಯಾ? 21ನೇ ಶತಮಾನದಲ್ಲಿ ನಾನಾ ವಿಶ್ವವಿದ್ಯಾನಿಲಯಗಳಲ್ಲೆಲ್ಲ ಓದ್ತಾ ಇರೋ ನಾವೆಲ್ಲರೂ ಕೂಡ ವೆಲ್ ಎಜುಕೇಟೆಡ್ ಸೊಸೈಟಿ ಅಂತ ಕರೆಸ್ಕೊಳ್ತಾ ಇರೋ ಈ ಹೊತ್ತಿನಲ್ಲೂ ಕೂಡ ರೇಪ್ ಅನ್ನುವಂಥದ್ದು, ಅತ್ಯಾಚಾರ ಅನ್ನುವಂಥದ್ದು ರಾರಾಜಿಸ್ತಾ ಇರಬೇಕಾದ್ರೆ ನಿಜಕ್ಕೂ ಈ ಥರದ ಕಥೆಗಳು ನಾವು ಕೇಳಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಬಹಳ ಹಿಂದಕ್ಕೆ ಆ ಥರದ್ದು ಯಾವ ವಾತಾವರಣವೂ ಕೂಡ ಅಷ್ಟು ಮುಖ್ಯವಾಗಿರಲಿಲ್ಲ. ರಾವಣನಂತವ್ರು ಹಂಗೆ ಸೋತಾಗ್ಬಿಡ್ತಾರೆ. ಈಗಿನ ಕಾಲಕ್ಕೆ ಏನೆಲ್ಲ ಅನುಕೂಲಗಳಿದ್ದಾಗ್ಯೂ, ಯಾವೆಲ್ಲ ಜ್ಞಾನ ಶಿಸ್ತುಗಳಿದ್ದಾಗಿಯೂ ಕೂಡ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅತ್ಯಾಚಾರ ಮಾಡುವಂಥ ಕೆಲಸಗಳೇನು ಕಡಿಮೆ ಆಗಿಲ್ಲ, ಅತಿ ಹೆಚ್ಚುತ್ತಾ ಇದೆ. ಆ ಕಾರಣಕ್ಕೆ ವಿಶ್ವವಿದ್ಯಾನಿಲಯಗಳು ಈ ರೀತಿಯ ತರಗತಿಗಳನ್ನು, ಅಂದರೆ ಕನ್ನಡ ತರಗತಿಗಳಲ್ಲಿ ಅಥವಾ ಭಾಷಾ ತರಗತಿಗಳಲ್ಲಿ ಈ ರೀತಿಯ ಕಥೆಗಳನ್ನು ಇಟ್ಟು ಯುವಕರ ಮನಸ್ಸನ್ನ ಸದ್ರೀತಿಯಲ್ಲಿ, ಸದ್ಮಾರ್ಗಕ್ಕೆ ಕೊಂಡೊಯ್ಯುವ ರೀತಿಯಲ್ಲಿ ಅವರ ಮನಸ್ಸನ್ನು ಸಿದ್ಧ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮೈಸೂರು ವಿಶ್ವವಿದ್ಯಾನಿಲಯದವರು ಕನ್ನಡ ವಿಭಾಗದವರು ಬಹಳ ಮುಖ್ಯವಾಗಿ ಈ ರೀತಿಯ ಪದ್ಯಗಳನ್ನು ನಿಮಗೆ ಆಗು ಮಾಡಿದ್ದಾರೆ. ಇವುಗಳಿಂದ ನೀವು ನಿಮ್ಮ ಅಂತರಂಗವನ್ನು ಶುಚಿಯಾಗಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಗೌರವಿಸೋ ಬುದ್ಧಿ ಇಟ್ಕೊಂಡ್ರೆ, ಹೆಣ್ಣು ಮಕ್ಕಳನ್ನ ಯಾವ ರೀತಿ ಭಾವಿಸಬೇಕು ಅನ್ನುವಂಥ ತಿಳುವಳಿಕೆ ನಿಮಗೆ ಮೂಡಿದ್ದೇ ಆದರೆ ಈ ರೀತಿಯ ಪಠ್ಯವನ್ನು ಇಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತು ಈ ರೀತಿಯ ಪಠ್ಯವನ್ನು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಕ್ಕೆ ಸಾರ್ಥಕವಾಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.